ಸೈಡ್ ಸೈಡ್ ಹಿಂಗ್ ಮಾಡ್ರಿ ಈ ಕಡೆ पांडुरंग निकम व्यासपीठ ಮೇಲೆ ಬರಬೇಕು ಶಿವಣ್ಣ ತೇಲಿ ಕೊಟ್ಟಿಗೆಯಿಂದ ಬಂದಂತ ಶಿವಣ್ಣ ತೇಲಿ ಹಲೋ ಸೋನಾಳದಿಂದ ಬಂದಂತ ಹನುಮಂತ ಸಿಂಗಾಡೆ ಹನುಮಂತ ಸಿಂಧೆ विठ्ठल बिरादार सोन्याळದಿಂದ ಬಂದಂತ ವಿಠ್ಠಲ್ ಬಿರಾದಾರ್ ಅವರು ನಾಯಕರು ನಮ್ಮೂರಿನ ಆರಾಧ್ಯ ದೇವರಾದಂತ ಮಲ್ಲಿಕಾರ್ಜುನ ನಮಸ್ಕರಿಸಿ ಇವತ್ತಿನ ದಿವಸ ಜತ್ ವಿಧಾನಸಭಾ 288 ಈ मतदार ಸಂಘದ ಉಮೇದವಾರರಾದಂತ माननीय श्री पाणीदार आमदार माननीय विक्रम दादा सावंत ಇವರ ಪ್ರಚಾರ ಸಲುವಾಗಿ ಆಗಮಿಸಿದಂತ ಕರ್ನಾಟಕ ರಾಜ್ಯದ ಮಾನನೀಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ವಿಜಯಪುರದ ಉಸ್ತುವಾರಿ ಸಚಿವರು ಅದರಂತೆ ಅವರ ಜೊತೆ ಬಂದಂತ ಶ್ರೀಮತಿ ಕಾಂತಾ ನಾಯ್ಕ್ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಅದರಂತೆ ಜತ್ ತಾಲೂಕದಿಂದ ಬಂದಂತ ಬಂಟಿ ದುಧಾರ್ ಶಿವಸೇನಾ ಅಧ್ಯಕ್ಷರು ಉद्धವ್ ಬಾಳಾಸಾಹೇಬ್ ಠಾಕ್ರೆ ಅದರಂತೆ ಧನಗರ್ ಸಮಾಜ ನೇತಾರರಾದಂತ ಸತೀಶ್ ಕುಲಾರ್ ಮಾರ್ಸಿಂದ ಬಂದಂತ ಅದರಂತೆ ಬಸವರಾಜ್ ಬಿರಾದರ್ ಕಾಕ ಮಾಜಿ ಸಭಾಪತಿ ಪಂಚಾಯತ್ ಸಮಿತಿ ಜಾತ್ ಅದರಂತೆ ಪೀರವಣ್ಣ ಮಾಳಿ ಮಾಜಿ ಪಂಚಾಯತ್ ಸಮಿತಿ ಜಾತ್ ಅದರಂತೆ ಮಚ್ಚಿಂದ್ರ ಸಾವಂತ್ ಉಪ ಸರ್ಪಂಚ್ ಮಾರ್ಗಾಳ್ ಪಾಂಡುರಂಗ್ ನಿಕಂ ಸರ್ವ ಸೇವಾ ಸೊಸೈಟಿ ಸಂಚಾಲಕ ಮಾರ್ಗಾಳ್ ಇವರೆಲ್ಲರನ್ನ ಮೊಟ್ಟ ಮೊದಲಿಗೆ ಜಾಡ್ರ ಬಬಲಾದ ಊರು ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದರಂತೆ ಇವತ್ತಿನ ದಿವಸ ಪ್ರಚಾರ ಯಂತ್ರಣದ ಅಗದಿ ಒಂದು ಕೊನೆ ಹಂತಕ್ಕೆ ಬಂದು ನಿಂತದ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉಮೇದುವಾರರಾದಂತ ಮಾನ್ಯ ವಿಕ್ರಮ್ ದಾದಾ ಸಾವಂತ್ ಇವರು ಉಮೇದುವಾರದಾರ ಇನ್ನ ಇವ್ರಿಗೆ ಮತದಾನ ಯಾಕೆ ಮಾಡಬೇಕು ಇದು ಹೇಳುವ ಸಲುವಾಗಿ ಮಾರ್ಗದರ್ಶನ ಮಾಡುವ ಸಲುವಾಗಿ ಎಂ.ಬಿ. ಪಾಟೀಲ್ ಸಾಹೇಬರು ಬಂದಾರ ದಾದಾ ಒಂದು ಇಂಥ ವ್ಯಕ್ತಿ ಮಹತ್ವ ದಾದಾ ಆಮದಾರ್ ಆದ ಬಳಿಕ ಅವರ ಕಾಲಕೀರ್ತಿ 2 ವರ್ಷ ಕೊರೋನಾದಾಗ ಹೋಯ್ತು 3 ವರ್ಷ ಕೆಲಸ ಮಾಡು ಸನ್ನಿವೇಶ ಆಯ್ತು ಮತ್ತ ಅದರೊಳಗೆ ಎಷ್ಟು ಶಕ್ಯದ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಮಂದಿ ಸೇವಾ ಮಾಡ್ಯಾರ ಆದ್ರೂ ಸಹಿತ ನಾವು ಕೆಲವೊಂದು ಚರ್ಚೆದಾಗ ದಾದಾನು ಕೂಡ ಇರ್ತಿದ್ದೆವು ದಾದಾ ನೀವ್ ಎಷ್ಟೆಲ್ಲ ಕೆಲಸ ಮಾಡಿರಿ ಆದ್ರೂ ಸಹಿತ ಕೆಲವೊಂದು ಮಂದಿ ನೀವೇನ್ ಕೆಲಸ ಮಾಡಿರ್ತಾರ ಏನು ಕೆಲಸ ಮಾಡಲಾರ್ದವ್ರು ಎಷ್ಟು ಬೇಕಾದಷ್ಟು ಪ್ರಸಿದ್ಧಿ ತಗೋತಾರ ನೀವೇ ಪ್ರಸಿದ್ಧಿ ತಗೊಳತ್ತ ನಾವು ಕೇಳಿದಾಗ ದಾದಾ ಅಂದ್ರು ಸುಭಾಷ್ ಇಲ್ಲಿ ಪ್ರಸಿದ್ಧಿ ಮಾಧ್ಯಮ ಮಾಡಿ ಕೊಟ್ಟಿ ಕೆಲಸ ಮಾಡಿದ ಹೇಳಿ ಸುಳ್ಳು ಹೇಳು ಮನುಷ್ಯ ನಾ ಅಲ್ಲ ನಾ ಯಾವಾಗ ಪ್ರಚಾರ ಚಾಲು ಆಗ್ತದ ಪ್ರತ್ಯಕ್ಷ ಮಂದಿ ಮುಂದೆ ಬರ್ತೀನೋ ಅಂದ್ರ ಯಾರು ಕೆಲಸ ಮಾಡಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಇನ್ನು ಮಂದಿ ಏನ್ ಮಾತಾಡ್ತಾರ ಆಮದಾರ ಆದ ಬಳಿಕ ನಮ್ಮಲ್ಲಿ ಬಂದಿಲ್ಲ ನಿಮ್ಮಲ್ಲಿ ಬಂದಿಲ್ಲ
ಆದ್ರ ಒಂದು ಆಮದಾರ ಆದ ಬಳಿಕ ಒಂದು ವರ್ಷದೊಳಗೆ 365 ದಿವಸ ಇರ್ತಾವ. ನಮ್ಮ 144 ಹಳ್ಳಿ ಅದಾವ. ಜಿಲ್ಲಾ ಅಧ್ಯಕ್ಷರು ಇರೋದ್ರಿಂದ ಮೀಟಿಂಗ್ ಇರ್ತಾವ. ಮುಂಬೈ ಆಮದಾರ ಇರೋದ್ರಿಂದ ಮುಂಬೈಗೆ ಹೋಗ್ಬೇಕಾಗ್ತದ. ಮತ್ ಬರೋಣ ಮ್ಯಾಗಿಂದ ಆದೇಶ ಬಂದ್ರೆ ಮರ್ದಿನ ಹೋಗ್ಬೇಕಾಗ್ತದ. ಆದ್ರೂ ಸಹಿತ ಇದರೆಲ್ಲ ಒಳಗ ಊರು ಪ್ರಮುಖರು ನೀವು ಅದಿರಿ. ನೀವ್ ಏನ್ ಹೇಳ್ತೀರಿ ಅದಕ್ಕೆ ಕೆಲಸ ಮಾಡ್ತೀನಿ ಅಂದ್ರೊಳಗ ಜಾಡ್ರ ಬಬಲಾದಿ ಒಳಗ ದಾದಾ ಅವರು 2,77,00,000 ಉಟಗಿ ಜಾಡ್ರ ಬಬಲಾದ ರಸ್ತಾ ಕೊಟ್ಟಾರ. ಮಾರೋಳಿದು 21 ಲಕ್ಷ ರೂಪಾಯಿ ರಸ್ತಾ ಕೊಟ್ಟಾರ. ಹುಡುಗುಳೆ ಬಸ್ತಿ ಟಿಸಿ 12 ಲಕ್ಷ ರೂಪಾಯಿ ಕೊಟ್ಟಾರ. ಅಳಬಾಳ ಬಸ್ತಿ ಟಿಸಿ 12 ಲಕ್ಷ ರೂಪಾಯಿ ಕೊಟ್ಟಾರ. ದಾದಾ ಒಂದು ಸ್ವಲ್ಪ ಮಹತ್ವದ ಹೇಳ್ತೇನೆ. ನಾವು ಜಾಡ್ರ ಬಬಲಾದಿದು ಮೊದಲನೇ ಸಲ ವಿಕ್ರಮ್ ದಾದಾನ ವಿರುದ್ಧ ಜಗತಾಪ್ ಸಾಹೇಬರು ಪ್ರಚಾರ ಮಾಡಿದ್ದೆವು. ನಾವೊಂದು ವಸ್ತಿ ಮ್ಯಾಗ ಅವ್ರಿಗೆ ಮಾತು ಕೊಟ್ಟಿದ್ದೇವು ಕಿ ಸಾಹೇಬರು ಬಂದ್ರಂದ್ರ ಅವ್ರ ಫಂಡ್ ಬಂದು ಒಂದು ನಿಮಗೆ ಬೀರಪ್ಪನ ಗುಡಿ ಮುಂದಿನ ದೇವರದು ಒಂದು ಸಭಾ ಮಂಟಪ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆವು. ಜಗತಾಪ್ ಸಾಹೇಬರು ಆರಿಸಿ ಬರಲಿಲ್ಲ. ದಾದಾ ಆಮದಾರ ಆದ್ರು. ನಮಗ ಅವಗಡ ಬತ್ತು ಮಂದಿಗೆ ಮಾತು ಕೊಟ್ಟಿದ್ದೆವು. ಒಂದು ಅದರ ಚಿಕ್ಕನ ಮಂಟಪ ನಮ್ಮ ಭಾರತ್ ಸೂರ್ಯವಂಶಿ ಅವರು ತಮ್ಮ ಕಿಸೆದಂದ್ ರೊಕ್ಕಲೆ ಮಾಡಿಕೊಟ್ರು. ಆದ್ರೂ ಸಹಿತ ನಾವು ವಿರುದ್ಧ ಮಾಡಿದ್ರು. ದಾದಾ ಅವರು 10 ಲಕ್ಷ ರೂಪಾಯಿ ಆ ಬೀರದೇವರ ಮುಂದಿನ ಮಂಟಪ ಕೊಟ್ರು. ಸಮಾಜದ ಮಹತ್ವ ಇಲ್ಲ, ಕೆಲಸ ಮಾಡೋ ವ್ಯಕ್ತಿ ವಿರೋಧ ಮಾಡ್ಯಾರಂದು ಮಹತ್ವ ಇಲ್ಲ. ಅಂತ ವ್ಯಕ್ತಿ ಅದಾರ. ಯಾಕಂದ್ರ ಮುಂದ ಎಂ ಬಿ ಪಾಟೀಲ್ ಸಾಹೇಬರು ಜಾತ್ರೆ ಅಲ್ಲಿಗೆ ಹೋಗೋರು ಅದಾರ. ಅದಕ್ಕ ವೇಳೆ ಅಭಾವದಿಂದ ಬಹಳ ಏನ್ ಮಾತಾಡೋದಿಲ್ಲ. ಬರುವ 20ನೇ ತಾರೀಕಿಗೆ ನಾವೆಲ್ಲರೂ ವಿಕ್ರಮ್ ದಾದಾರ ಕೈ ಮುಂದಿನ ಬಟನ್ ಒತ್ತಿ ಅವ್ರಿಗೆ ಆಳಿಸ್ತಂದು ಮತ್ತೆ 5 ವರ್ಷ ಸೇವಾ ಮಾಡೋ ಸಂಧಿ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಇನ್ನ ಧನ್ಗರ್ ಸಮಾಜ ನೇತಾರಾದಂತ ಸತೀಶ್ ಕುಲಾಲ್ ಮಾಳಸಿರ್ದಿಂದ ಬಂದಾರ. ಅವ್ರ ಮನೋಗತ ವ್ಯಕ್ತ ಮಾಡ್ತಾರೆ.
महाराष्ट्र विधानसभा सार्वत्रिक निवडणूक 2024 याची प्रचाराची रणधुमाळी आज शेवटच्या टप्प्यामध्ये आहे. आणि या महाराष्ट्रामध्ये महाविकास आघाडीचं सरकार येणार आहे आणि त्या सरकारमध्ये आपले विक्रमदादा असले पाहिजे. त्यांच्यासाठी मी प्रचाराला माळशिरस तालुक्यातून या ठिकाणी उपस्थित आहे. त्यांच्या या जत 288 विधानसभेचे महाविकास आघाडीचे अधिकृत उमेदवार विक्रमदादा यांच्या प्रचारानिमित्त उपस्थित असलेले कर्नाटक राज्याचे कॅबिनेट मंत्री आणि विजापूर जिल्ह्याचे पालकमंत्री आदरणीय नामदार MB पाटील सर, त्याचबरोबर सर्व विक्रमदादाचे सर्व महाविकास आघाडीचे सहकारी सर्व पदाधिकारी, वेळेअभावी सभेचा संकेत पाळून कुणाचंही नाव न घेता दादा मी माझ्या बोलण्याला सुरुवात करतो. शेवटपर्यंत जर माझा आवाज येत असेल तर आपल्याला एक घोषणा द्यायची आहे. ती आपली घोषणा या जातीवादी लोकांच्या कानापर्यंत पोहोचली पाहिजे. हा पुरोगामी महाराष्ट्र जपण्याचं तुमचं आमचं काम आहे. बोला शिवछत्रपती महाराज की, बोला शिवछत्रपती महाराज की, पुण्यश्लोक अहिल्यादेवी होळकरांचा, फुले शाहू आंबेडकर सर्व महामानवांना वंदन करून मी माझ्या 2 शब्दांना सुरुवात करतो. आतून जरी पेटलो मी, हळूवार बोलतो आहे मी, विशेष काहीच नाही, सत्य बोलणार आहे दादा मी, ठेचून काढू सारे विषारी साप, ठेचून काढू सारे विषारी साप, उद्याचा निर्धार बोलतो आहे मी. दादा मी विषारी साप का म्हटलं तर या महाराष्ट्रामध्ये देवेंद्र फडणवीसांनी MLC देऊन जे जे विषारी साप या महाराष्ट्रामध्ये सोडलेले आहेत त्यांना या विधानसभेच्या निवडणुकीमध्ये ठेचण्याचं काम करायचं आहे. आणि मग समोरची युजान थ्रो पार्टीचे उमेदवार आहेत ते टोपीचंद, आणि त्या टोपीचंदच्या प्रचाराला या राज्याचा उपमुख्यमंत्री फेकूचंद आला. आणि तो फेकूचंद स्टेजवर असताना आमचा सदा बराळा वकला साहेब, मी MA मराठी लिटरेचरचा विद्यार्थी आहे, मला शहरी प्रमाण आणि बोली भाषेचा अभ्यास आहे. पण देवेंद्र फडणवीसांनी या महाराष्ट्राची अवस्था अशी ठेक केलेली आहे, जर तुम्ही भाषेचा स्तर सोडून बोलला तर तुम्हाला राजकारणात पद मिळतील. कुणाला वाटून दिलेला आहे. ही राण्याची पिलावर उद्धव ठाकरे साहेबांवर बोलणार आणि हा सदा आणि आमचा टोपीचंद हा पवार साहेबांवर खालच्या शब्दावरती बोलणार. आणि अशा लोकांना कितीतरी लोकांची नावं घेऊ शकतो. तो दरेकर असेल, चित्रा वाघ असेल, मोहित कुंभोज असेल. कालच धनंजय माडिक यांनी सुद्धा त्यांची भाषा ऐकली असेल आपण. तो म्हणाला या ज्या माता भगिनीचे फोटो काढून घ्या ज्या रॅलीमध्ये असतील. मला इथं उपस्थित असणाऱ्या सर्व जनतेला सांगायचं आहे, आज जर 1500 रुपयाची तुम्हाला लाडकी बहीण सांगत असतील तर आपण पाठीमागच्या 1-2 वर्षातलं लगेच विसरतो. दादा माझी माता बहीण गावगाड्यातली कोंबडीची अंडी विकून, शेळीचं करड विकून 1000-500 आपल्या कुटुंबासाठी हे शिल्लक पैसे ठेवत होते. आणि मग ते 50-100 रुपयाने साठलेली नोट माझी माऊली काय करायची की ज्यादा पैसे होते मग घरात त्या डाळीच्या डब्यामध्ये, साखरेच्या डब्यामध्ये ठेवायचं असेल तर ते सुट्टे पैसे देऊन 2000ची नोट ठेवून त्या डब्यामध्ये ठेवत होती. परंतु या मोदींनी नोटबंदीच्या नावाखाली माझ्या माता भगिनीला 1 रुपया शिल्लक ठेवला नाही. 2000 नोटेच्या नावाखाली माता भगिनीचे सगळे पैसे काढून घेतले. आपलं महाविकास आघाडीच्या सरकारनं पंचसूत्री कार्यक्रम जाहीर केलाय, त्यामध्ये 3000 आपल्या महिलांना देण्याचा त्यांनी वादा केलेला आहे. दादाकडे मी शेतकऱ्याचा प्रश्न बोलू शकतो,
पण खऱ्या अर्थानं ज्या विषयासाठी मी इथे आलोय त्या विषयावर बोललं पाहिजे. कारण धनगर समाजाचं आरक्षण हा खूप महत्वाचा विषय आहे आणि या विषयामध्ये हे देवेंद्र फडणवीस बारामतीला येऊन म्हणले होते की पहिल्या कॅबिनेट मध्ये धनगर समाजाचा आरक्षणाचा प्रश्न सोडवू, परंतु गेल्या 10 वर्षामध्ये 7.5 वर्ष हे देवेंद्र फडणवीसांचं सरकार आहे आणि त्या सरकारमध्ये जेव्हा जेव्हा धनगर समाज रस्त्यावर आपल्या मागणीसाठी उतरण्याचं काम केलं तेव्हा या टोपीचंदनं आपल्या मालकाच्या सांगण्याप्रमाणे धनगर समाजाचं आंदोलन वेगळी स्टेटमेंट देऊन मोडण्याचं काम केलं. खंबाटकी घाटामध्ये जेव्हा धनगर समाज रस्ता अडवण्याचा प्रयत्न केला काका, त्यावेळेस यांनी पवार साहेबांवर खाल्ले शब्दावर टीका करायची आणि समाजाचं लक्ष वेधून घ्यायचं आणि समाजामध्ये नवीन पिढीमध्ये कोण नेता तयार होऊन द्यायचा नाही. कारण मी बोललो होतो की माझ्या पहिल्या कडव्यामध्ये की विशेष काहीच नाही, मी सत्य बोलतो आहे आणि मी माझ्या मनाचं काय बोलत नाही, जे आहे ते वस्तुस्थिती बोलतोय. आणि मग या महाराष्ट्रामध्ये धनगर समाजाला ज्या ओबीसीच्या ज्या आदिवासीच्या योजना आहेत त्या सर्व धनगर समाजाला योजना द्यायचं या फडणवीसांनी आणि टोपीचंदनं सांगितलं. इथं जर कुणाला त्या योजनेचा लाभ मिळाला असेल तर मला हात वर करून सांगा. कारण हे सगळे कागदावरले यांचे लबाडाचे सोंग आहेत. त्या लबाडांचं आमंत्रण जेवल्याशिवाय काय खरं नाहीये. त्यामुळं आपला विक्रमदादांनी 2019 नंतर दादा कोविडचा काळ होता, त्यामध्ये तुम्हाला कमी काळ मिळाला, त्यानंतर सरकार बदललं आणि या दुष्काळी भागामध्ये 11,000 क्षेत्र ओलिताखाली होतं ते 22,000 करण्याचं काम दादांनी केलेलं आहे. आणि आता जे इथं राज्याचे मंत्री उद्योग मंत्री येऊन गेला, उपमुख्यमंत्री येऊन गेला, मुख्यमंत्री येऊन गेला. अहो हे भौगोलिक रचना ह्या निसर्गाने आम्हाला हा दुष्काळी पट्टा दिलेला आहे, परंतु त्याच्यावर आपण टप्प्याटप्प्यानं मात करत असतो. निसर्गावर कोणी वन टाइम मात करू शकत नाही. आणि मग ते करायचं असेल तर हे लोक आश्वासनं देऊन जातात. भावांना हे सगळी खोटी आश्वासनं आहेत. तुमचा जर एखादा कुपोषित मुलगा असेल आणि परत त्याला जर सुधारायचं असेल तर एकदम टोपलं भरून भाकरी ठेवली तर तो एकदम टोपलं भरून भाकरी खाऊ शकत नाही. त्याची पचनशक्ती वाढवली पाहिजे. तसं तुमच्या या प्रक्रियेमध्ये सगळ्यांनी जातीपातीचं राजकारण न सोडता या जगच्या विकासासाठी सगळ्यांनी एकत्र आलं पाहिजे. तुम्हाला या समोरच्या पार्टीनं ज्याचं या मतदारसंघामध्ये मतदान सुद्धा नाहीये असा उमेदवार दिलाय. आमच्या रवी पाटलाचं, तमनगावडा पाटलांचं काका असं झालं की मित्राला मुलगी बघायला नेलं आणि त्या मित्रानं त्या मुलीवर लग्न केलं, अशी अवस्था या टोपीचंदनं केलेली आहे. त्यामुळे बांधवांना येणार आपलं पुरोगामी शाहू फुले आंबेडकरांचं सरकार येणार आहे आणि रयतेचं राजे शिवरायांचं बिगर जातीपातीचं विकासाच्या नावाकडे आपण राजकारण करणार आहे. विक्रमदादा आपले मितभाषी आहेत, सरळ मार्गे आहेत, विकासाच्या मुद्द्यावर बोलणार आहेत आणि त्यांच्या पाठीमागे आपण येणारा 20 तारखेला त्यांचा हाताचा पंजा या चिन्हासमोरील बटन दाबून ताकदीने उभा राहावं एवढंच मी या ठिकाणी बोलतो. आणि मी तुम्हाला सांगतो, गलत चीजों का विरोध जोर से करो, गलत चीजों का विरोध जोर से करो. अरे इतिहास तो टकराने वालों का लिखा जाता है, देवेंद्र फडणवीस की तलवे चटने वालों का नहीं. जय हिंद, जय महाराष्ट्र. ಜಾತಿಹೀನ ಮನೆ ಜ್ಯೋತಿತಾಹೀನವೇ ಜಾತಿ ವಿಜಾತಿಯ ಬೇಡ ದೇವನಲ್ಲಿದಾತನೇ ಜಾತ ಸರ್ವಜ್ಞ ಎಂದು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಕುಲಾಲ್ ಸಾಹೇಬ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ಭಾಷಣ ಮಾರ್ಕೆಟ್ ಕಮಿಟಿಯ ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ಮಾದೇವ್ ಕಾಕ ಅಂಕಲ್ಗಿ ಅವರು ಒಂದೆರಡು ಮಾತುಗಳು. ನಾ ಫಕ್ತ ಭಾಷಣ ಮಾಡ್ಲಕ್ ನಿಂದ್ರೆ ನಿಂತಿಲ್ಲ, ಗೌರವಿಗೆ ಆಭಾರ ಮಾನಿಸ್ಲಕ್ ನಿಂತೀನಿ. ಯಾಕಂದ್ರೆ ಇವತ್ತ ಈ ನಮ್ಮ ಮಹಾರಾಷ್ಟ್ರದ ವಿಧಾನಸಭಾ ಇಲೆಕ್ಷನ್ ಪ್ರಚಾರ ಸಲುವಾಗಿ ನಮ್ಮ ಕರ್ನಾಟಕದ ನೆಕ್ಸ್ಟ್ ಮುಖ್ಯಮಂತ್ರಿ ಅಲ್ಲಕ್ಕೆ ಹರ್ಕತ್ತಿಲ್ಲ MB ಪಾಟೀಲ್ ಸಾಹೇಬರು ಈ ಸಭೆಗೆ ಬಂದ ಜಾಬಿ ಬೌಲಾದ ವತಿಯಿಂದ ನಾವು ಅವರಿಗೆ ಆಭಾರ ವ್ಯಕ್ತ ಮಾಡ್ತೀವಿ. ಅದಂತೆ ಉಮೇದವಾರಾದಂತ ನಮ್ಮ ವಿಕ್ರಮದಾದ ಸಾವಂತ್ ಅವರು ಇಲ್ಲಿ
ಪ್ರಚಾರ ನಿಮಿತ್ತಾಗಿ ಬಂದಾರ. ಅವರು ಒಳ್ಳೆ ನಗಮುಖಿ ಅಂತ ಇದ್ದದ ಮನುಷ್ಯ ಅದಾರ. ಅವರು ಯಾರ್ದೋ ಭ್ರಷ್ಟಾಚಾರ ಮನುಷ್ಯ ಅವರಲ್ಲ. ಅದಕ್ಕೆ ಅವರಿಗೆ ಭರಗೋಸ ಮತದಿಂದ ಕೈ ಚಿನ್ನ ಮುಂದಿನ ಬಟನ್ ಒತ್ತಿ ಮತದಾನ ಕೊಡ್ಬೇಕಂತ ಈಗಿಂದ ನಾವು ವಿನಂತಿ ಮಾಡ್ತೀನೋ. ಎರಡನೇದ್ದು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಒಂದು ಸಹಿತಾನ ಮಾತಾಡಿದ್ದಲ್ಲಿ ಇದೇ ಸ್ಟೇಜ್ ಮೇಲೆ ಇವತ್ತಿಗೆ 5 ವರ್ಷಲಿ ಗೌಡ ಬಹಳ ಮಂದಿ ಹೇಳಿ ಹೋಗ್ಯಾರ ನೀರ ತರ್ತೇವೆ ಅಂತ ಹೇಳಿ, ನೀವು ಗೌಡ ನೀವು ಸುಳ್ಳು ಹೇಳುದು ತಂದು ಹೇಳ್ಬೇಡ್ರಿ ಅಂತಿದ್ನ. ಎಂ ಬಿ ಪಾಟೀಲ್ ಏನಿದ್ರು ಅಂಕಲಿಗೆ ಯಾವುದೇ ಪರಿಸ್ಥಿತಿ ಮಾಡಿ ನೀರ್ ತಂದೆ ನಿಮ್ ಊರಿಗೆ ಬರ್ತೀನೋ ಈ ಭಾಷೆ ಅವ್ರು ಹೇಳಿದ್ರು. ಅದಕ್ಕೆ ಎಂ ಬಿ ಪಾಟೀಲ್ ಮಾತಾಡದಂತೆ ನೀರ್ ನಮ್ಮ ಊರಿಗೆ ಬಂದಾವ. ಅವ್ರು ಕೊಟ್ಟಂತ ನೀರ ಆ ಕಡೆ ಬೋರ್ ನದಿಗೆ ಹೋಗ್ಯಾವ. ಅದು ಸಾವ ತಪ್ಪದ ನೀರ ಈ ವರ್ಷ ಗೌಡ ನಮ್ಗೆ ಎಲ್ಲ ಕಡೆ ನೀರ್ ಹತ್ತೇವ್ರಿ. ಭರ್ಪೂರ್ ನೀರ್ ಮಳಿನೂ ಹಂಗೆ ಆಗ್ಯದ್ರಿ. ನಿಮ್ ಪುಣ್ಯದಿಂದ ನೀರು ಬಂದಾವ. ಅದಕ್ಕೆ ನಾವು 5 ವರ್ಷದಲ್ಲಿ ನೀವೇನು ಹೇಳ್ತೀರಿ ಅಂತ ನಾ ಗೌಡ್ರಿಗೆ ಇದೇ ಶಬ್ದದಾಗೆ ಸ್ಟೇಜ್ ಮೇಲೆ ಮಾತಾಡಿದ್ದ. ಅದು ನಂದು ಸುಖಲ್ಲಕ್ಕೆ ಹರ್ಕತ್ತಿಲ್ಲ. ಗೌಡ್ರ ಆಶೀರ್ವಾದದಿಂದ ನಮ್ಮ ಜಾಗೃತ ಮತ್ತು ಹುಟ್ಟಿಗೆ ಈ ಪರಿಸರದಾಗ ನೀರು ಬಂದವು. ಶೇತಕರಿ ಅಗದಿ ಖುಷಿನಾಗದಾರಿ ಗೌಡ್ರ. ನಾವು ಮಾತಾಡೋದು ಮಾತು ವಾಪಸ್ ತಕೊಂಡು ನಿಮಗೆ ನಾ ಆಭಾರ ಹೇಳಕ್ ನಿಂತೇನೋ ಅದು ನಿಮಗೆ ವಿನಂತಿ ಮಾಡ್ತೇನೋ. ನಮ್ಮ ಉಮೇದಾರ ಅಂತ ಸರ್ಕಾರ ಅವ್ರ ಸರ್ಕಾರ ಅದಾರ ಜತ್ ತಾಲೂಕು ಸರ್ಕಾರ ಭ್ರಷ್ಟಾಚಾರ ಇಂಥದಿಂತ ಅವ್ರಿಗೆ ನಡೆಯಂಗಿಲ್ಲ. ಅವ್ರಿಗೆ ದೇವ್ರು ಕಮ್ಮಿ ಮಾಡಿಲ್ಲ. ಅದಕ್ಕೆ ನಿಮ್ಮನ್ನ ಎಲ್ಲರಿಗೆ ಕಳ್ಕಳಿಗೆಲ್ಲ ವಿನಂತಿ ಮಾಡ್ತೀನೋ. ಮಹಾರಾಷ್ಟ್ರದಾಗ ಶರದ್ ಪವಾರ್ ಸಾಹೇಬ್ರು ಮತ್ತ ಜಯಂತ್ ಪಾಟೀಲ್ ಸಾಹೇಬ್ರದು ಈಗ ಒಂದೇ ಸಣ್ಣ ಉದಾಹರಣೆ ನಿಮಗೊಂದು ಹೇಳ್ಬೇಕಂತ ಹೇಳ್ತೀನ. ನಮ್ಮ ತುಕಾರಾಮ್ ಮಹಾರಾಜ್ ನಿಮಗೆ ಖೂನದು. ಅವರು ಬುನಿಯಾದಿಂದ ಮುಂಬೈ ತಂದು ನಡ್ಕೋತ ಹೋಗಿದ್ರು. ಫಡ್ನೀಸ್ ಸಾಹೇಬ್ರಿಗೆ ಒಂದು ಪತ್ರ ಕೊಟ್ರು, ನಮ್ಮ ಜತ್ ತಾಲೂಕಕ್ಕೆ ಕಿವ ಭಾಗ ನೀರು ಬೇಕಂತ. ಫಡ್ನೀಸ್ ಸಾಹೇಬ್ರ ಅದಕ್ಕೆ ಉತ್ತರಾಯಣ ಹೇಳಿದ್ರು, ಈ ಜತ್ ಮಹಾರಾಷ್ಟ್ರಕ್ಕೆ ನೀರೇ ಸಿಗ್ಲಕ್ಕಿಲ್ಲ, ಅದಕ್ಕೆ ನಿಮ್ಗೆ ನೀರು ಕೊಡ್ಲಾ ಬರಂಗಿಲ್ಲ ಅಂತಾರ. ನಾವು ನಾರಾಜಾಗಿ ಊರ ಕಡೆ ಬಂದ್ರು. ಅದೇ ನಮ್ಮ ಮಹಾವಿಕಾಸ ಸರ್ಕಾರ ಬಂದ ಬಳಕ ದಾರಾ ಅಲ್ಲಿ ಆಮದಾನ ಆದ ಬಳಕ ನಮ್ಮ ಜಯಂತ ಪಾಟೀಲ್ರು ಎಲ್ಲಿ ಹುಡುಕ್ಯಾಡಿಸಿಂದ 6 TMC ನೀರ 7 TMC ನೀರ ಹುಡುಕ್ಯಾಡಿ ಜತ್ ತಾಲೂಕಕ್ಕೆ ರಿಸೋರ ಮಾಡಿ ಇಟ್ರು, ಮಂಜೂರಿ ಮಾಡಿದ್ರು. ಅಟಾಟಿಗೆ ಸರ್ಕಾರ ತುಡುಗು ಮಾಡಿದ್ರು. ಅದಕ್ಕೆ ಅದು ದಗದವ್ರು ಮೊದಲೆಲ್ಲ ನಮ್ಮ ಸರ್ಕಾರೇ ಮಾಡ್ಯದ. ಅದೇ ಏನ ನಡೆದದ. ಆದ್ರೂ ನಾ ದಾದಾಗ ವಿನಂತಿ ಮಾಡ್ತೀನು, ಕಿರ್ಕುಳ ಕೆಲಸಿನ ಸಾವ ಟಪ್ಪದ ನೀರು ನಿಂತಾವು. ಅದಕ್ಕೆ ನೀವು ಬಗೆಹರಿಸ್ರಿ. ಇನ್ನೊಂದು ನಮಗ ಈ ಸಿರ್ನಲ್ಗಿ ಮತ್ತು ಹುನರ್ಕ ಹೋಗೋ ರಸ್ತೆ ಭಾಳ ಖರಾಬ್ ಅದ. ಅದಕ್ಕೆ ನಿಮಗೊಂದು ನಾ ಸಾವಂತ್ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಊರ ವತಿಯಿಂದ ಒಂದು 2 ರಸ್ತೆ ಅಲ್ಲಿ ಗೌಡ್ರ 2012ದಾಗ ನಾವು ಕಟ್ಟಾಳಿಸಿ ಮಹಾರಾಷ್ಟ್ರ ಬಿಟ್ಟು ನಾವು ಕರ್ನಾಟಕ ಹೋಗ್ತೇವೆ, ನಾವು ಸೂಡ್ ಚಿಟ್ಟಿ ಕೂಡು ಅಂದವನೇ ನಾನೇ ರೀ ಸುರುವತ್ತಿ. ಅಲ್ಲಿಂದ ಚಾಲು ಆಯ್ತು ಎಲ್ಲರು. ನಾ ಕರ್ನಾಟಕ ಹೋಗ್ತೀವಿ, ನೀ ಕರ್ನಾಟಕ ಹೋಗ್ತೀವಿ. ಅದರಿಂದ ನೀವು ನಮಗೊಂದು ಫಾಯ್ದೆ ಮಾಡಿಕೊಟ್ರಿ. ಯಾಕಂದ್ರೆ ನಮ್ಮದು ಸಮಾಜ ಇಲ್ಲಿ ನಾವು ಕರ್ನಾಟಕ ಮಹಾರಾಷ್ಟ್ರ ಕಾಯ್ಮೆ ನೆಡ್ತಾನ ಪೈ ಪವಣೆ ಎಲ್ಲ ನಾವೆಲ್ಲ ಮಹಾರಾಷ್ಟ್ರದಾಗಿಲ್ರಿ, ಎಲ್ಲ ವಿಜಾಪುರ ಕಡೆ. ಅದಕ್ಕೆ ನಾ ಅಂದರ ಬದ್ದಲ್ಲ, ನೀವೊಂದು 25-30 ಕೋಟಿ ರೂಪಾಯಿ ನಮ್ ಜತ್ ತಾಲೂಕಿಗೆ ಕೊಟ್ರಿ. 25-30 ಕೋಟಿ ರೂಪಾಯಿ. ಯಾಕಂದ್ರೆ ಈ ಸಂಸ್ಥಾ ಶಿಕ್ಷಣ ಸಂಸ್ಥಾ ಗುಡಿ ಗುಂಡಾರ ಇವಕ್ಕೆಲ್ಲ ಕೂಡಿಸ್ಕೊಂಡು 25-30-50 ಕೋಟಿ ತನ ನಮ್ಮ ಮದತ್ ಮಾಡಿರಿ. ನಾ ಆಭಾರ ಮಾನಿಸ್ತೀನಿ. ಆದ್ರೂ ಹಿಂಗೆ ಜತ್ ತಾಲೂಕ ಮ್ಯಾಗ ನಿಮ್ಮ ಲಕ್ಷ್ಯ ಇರ್ಲಿ ತೀಸಿನ ನಾ ಕಳ್ಕಳಿಕೆ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಇನ್ನೊಂದು ನಿಮ್ಮ SP ಅವ್ರಿಗೆ ಒಂದು ಯಾರು ಹೇಳ್ರಿ, ನಮ್ಮ ಗಾಡಿ ಹೋಗೋಣ ಮೊದಲ ಮಹಾರಾಷ್ಟ್ರದ ಗಾಡಿ ಅಣ್ಣ ಕೈ ಮಾಡ್ತಾರ. ಒಂದು ಸ್ವಲ್ಪ ನಾನು ನಿಮಗೆ ವಿನಂತಿ ಮಾಡ್ತೇನೆ, ನಿಮ್ಮ SP ಮಾತ್ರ ಒಂದು ಯಾರು ಹೇಳ್ತೀನಿ ಹೇಳಿ. ಯಾರ್ದು ಅನ್ನ ತಿತ್ತೇವೋ ಅವ್ರದ್ದು ಹೆಸರು ಹೊಗಳಿಬೇಕಂತ ಒಂದು ಒಳ್ಳೆ ಅದ್ಭುತ ಭಾಷಣವನ್ನು ಮಾಡಿರ್ತಕ್ಕಂಥ ಮಾದೇಪಕ್ಕ ಕಾಂಕಲಿ ಅವರಿಗೆ ಧನ್ಯವಾದಗಳು. ಮುಂದಿನ ಭಾಷಣ ಬಸವರಾಜ್ ಬಿರಾದಾರ್ ಸಾಹೇಬರು, ಮಾಜಿ ಪಂಚಾಯತ್ ಸಮಿತಿ ಸಭಾಪತಿಗಳು. ನಮ್ಮ ಈ ಒಂದು ವಿಧಾನಸಭೆಯ ಪ್ರಚಾರಕ್ಕಾಗಿ ಬಂದಂಥ ಕರ್ನಾಟಕದ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಸಾಹೇಬ್ ಹಾಗೂ ಈ ವಿಧಾನಸಭೆಯ ಉಮೇದಾರರಾದಂಥ ನಮ್ಮ ವಿಕ್ರಮದಾದ, ಆದರಣೀಯ ವ್ಯಾಸಪೀಠ, ಜಾಡ್ರಬುಗ್ಲಾದ್ ಹಾಗೂ ಜಾಡ್ರಬುಗ್ಲಾದ ಪರಿಸರದಿಂದ ಬಂದಂಥ ಎಲ್ಲ ಹಿರಿಯರೇ, ನನ್ನ ಮಿತ್ರರೇ, ಯುವಕರೇ. ಈಗ ಗೋಪಿಚಂದ್ ಪಡಳ್ಕರ್ ಯಾವ ಪ್ರವೃತ್ತಿದಾವ ಅದಾನ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಗುಂಡಿಗಿರಿ ಮಾಡಿದ್ರೆ ರಾಜಕಾರಣ ನಡೆಯಂಗಿಲ್ಲ ಅನ್ನೋದು ತೋರಿಸಿ ನಾವೆಲ್ಲರೂ ಕೊಡ್ಬೇಕಾಗೈತಿ. ಈಗ ಅವರು ಸಮಾಜದ ಒಂದು ದನಗರ ನೇತಾನೇ ಇಲ್ಲಿ ಬಂದಾರ.
ಯಾಕಂದ್ರೆ ಅವೊಂದು ಪ್ರವೃತ್ತಿಗೆ ವಿರೋಧ ಮಾಡ್ಲಕ್ಕೆ ಇಲ್ಲಿ ಬಂದ. ಮತ್ತ ನಮ್ಮಲ್ಲಿ ಸ್ವಾಮಿಗಳು ತಿರುಗಾಡೋ ಮುಂದೆ ಅವ್ರಿಗೆ ಗಾಡಿಗೆ ಕಲ್ಲು ಒಗಿದಾಗಲಿ ಹೊಡಿದಾಗಲಿ ಇಂಥದ್ದು ಕೆಲಸ ಮಾಡ್ಲಾಗತ್ತಾರ. ಯಾವ ಪ್ರತಿಯೊಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಅದ, ಅಂದ್ರೆ ತನ್ನ ಮತ ಹೇಳಕ್ ಸ್ವಾತಂತ್ರ್ಯ ಅದ. ಆ ಸ್ವಾತಂತ್ರ್ಯ ನೀವು ಕಸ್ಕೊಳಕ್ ಕೂತೀರಿ ಅಂದ್ರೆ ಅವ್ರ ಜಾಗ ಅವ್ರಿಗೆ ನಾವೆಲ್ಲರೂ ಕೂಡ ತೋರಿಸೋನು 20 ತಾರೀಕಿಗೆ ಐತೆ ನೀವೆಲ್ಲರಿಗೂ ನಾವು ವಿನಂತಿ ಮಾಡ್ತೇವೆ. ವ್ಯಕ್ತಿ ಸ್ವಾತಂತ್ರ್ಯ ಕಸ್ಕೊಂಡ್ರೆ ಇದೇನು ಹುಕುಂಶಾಹಿ ಅದೇನು? ಇದು ಲೋಕಶಾಹಿ ಅದ. ಪ್ರತಿಯೊಬ್ಬರಿಗೆ ಎಷ್ಟು ಮಂತ್ರಿಗಳಿಗೆ ಹಕ್ಕದ, ಸರ್ವಸಾಮಾನ್ಯರಿಗೆ ಅಷ್ಟೇ ಹಕ್ಕದ. ಇಂಥ ಹಕ್ಕು ಕಸ್ಕೊಳ್ಳೋ ಮಂದಿಗೆ ನಾವು ಒಟ್ಟ ಜಾಗ ಕೊಡೋದು ಬೇಡ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಮ್ದು ವಿನಂತಿ ಅದ. ಮತ್ ಈಗ ನಾವು ವಿಕ್ರಮ್ ದಾದಾ ಸಾವಂತರಿಗೆ ಯಾಕೆ ಆರಿಸಿಕೊಡ್ಬೇಕು ಅದಕ್ಕೆ ಬಹಳ ಮಹತ್ವದೈತಿ. ಈಗ ನಮ್ಮದು ಆಧ್ಯಾತ್ಮದೊಳಗೆ ಹೇಳ್ತದೆ, ಇನ್ಕ ನಮ್ಮ ಅನೌನ್ಸರ್ ಹೇಳ್ದಲ್ಲ, ಇವ ನಾರವ ಎಂದೆನಿಸದಿರಯ್ಯ. ಅಂದ್ರ ಪ್ರತಿಯೊಂದು ವ್ಯಕ್ತಿ ಇವ ನಮ್ಮವ, ಇವ ಮತ್ತೊಬ್ರವ ಅಂತ ಹೇಳಿ ಜಾತಿ ಭೇದ ಮಾಡುದು ನಮ್ಮ ಆಧ್ಯಾತ್ಮದಾಗೆ ಇಲ್ಲ, ನಮ್ಮ ಲಿಂಗಾಯತ ಸಮಾಜದಾಗೆ ಇಲ್ಲ. ಯಾಕಂದ್ರೆ ಬಸವಣ್ಣವ್ರು ಯಾವ್ದೋ ಒಂದು ಲಿಂಗಾಯತ ಧರ್ಮ ಕಟ್ಟಿದ್ರು, ಅದ್ರಾಗ ಎಲ್ಲಾ ಧರ್ಮ ಇತ್ತು. ಹರಿಜನರಿದ್ರು, ಗಿರಿಜನರಿದ್ರು, ಸಿಂಪಿಗಾರಿದ್ರು, ಎಲ್ಲಾ ಸಮಾಜ ಕೂಡಿ ಒಂದು ಲಿಂಗಾಯತ ಧರ್ಮ ಕಟ್ಟ್ಯಾರ. ಜಾತಿ ಎಲ್ಲಿಂದ ಬತ್ತು? ಜಾತಿ ಅಂತ ಹೇಳಿ ಇಲ್ಲಿ ಇಟ್ಕೊಂಡು ಬಂದು ನೀವು ಮತ ಕೇಳ್ತೀರಲ್ಲ, ನಿಮಗ್ ನಾಚಿಕೆನೆ ಬರ್ಬೇಕು. ಅಂತದ ಒಂದು ಮೋಸಗಾರಿಗೆ ನೀವು ಮತದಾನ ಮಾಡಬೇಡ್ರಿ. ಯಾಕಂದ್ರ ನಾವು ವಿಕ್ರಮ್ ದಾದಾ ಜೋಡಿ ನೋಡಿದೆವು. ಒಂದು 15 ದಿನ ಆಯ್ತು ನಾ ತಿರ್ಗಾಡ್ತೀನೋ. ಅವ್ರು ಯಾವ ಊರಿಗೆ ಎಷ್ಟು ನಿಧಿ ಕೊಟ್ಟಿದ್ರು ನನಗೇನು ಗೊತ್ತಿದ್ದಿದ್ದಿಲ್ಲ. ಎಲ್ಲಿ ಯಾವ ಊರಿಗೆ ಹೋಗ್ತಾರ ಆ ಊರ ಕಿಮಾನ್ 50 ಲಕ್ಷ 60 ಲಕ್ಷ ಕೋಟಿ 1.5 ಕೋಟಿ ಒಬ್ಬೊಬ್ರು ಹೇಳಿದ್ರು ನಮ್ಮ ಊರಿಗೆ ಒಂದು 10 ಕೋಟಿ ಕೊಟ್ಟಾರತ್ತ. ಅಂತ ವಿಕಾಸ್ ಪುರುಷಿಗೆ ನಾವು ಇಲ್ಲಿ ಮತದಾನ ಮಾಡಬೇಕಾಗಿತ್ತು. ಇಲ್ಲೇ ನಾವು ಜಾತಿ ತೋಡ್ ಪೈಪಣೆ ಮಾಡ್ಲಕ್ಕೇನು ಮತದಾನ ಮಾಡೋದಿಲ್ಲ. ಮತ್ತು ಶ್ರೀಮಂತರು ಬಡವರು ಇಂಥ ಭೇದ ಸಹಿತ ದಾದಾವರಲ್ಲಿ ಇಲ್ಲ. ಈ ದಾದಾರ್ ವಿಕಾಸ್ ನೋಡಿದ್ರ ಈ ಕೆಲವೊಂದು ಮಂದಿ ಎತ್ತಿದ್ರು ಕರ್ನಾಟಕದ ನೀರೇ ಮಹಾರಾಷ್ಟ್ರಕ್ಕೆ ಬರುದಿಲ್ಲ, ಸುಮ್ ಆಮದಾರಿ ಅಂದ್ರೆ ಎಬ್ಸನ ಮಳೆಗಾಲ ನೀರು ಬಂದು ಹಾಂಗ ಹಿಂಗ ಹೇಳ್ತಿದ್ರು. ನಿಮಗೆಲ್ಲರೂ ಆತ್ಮ ಸಾಕ್ಷಿ ಅನ್ನೋದು ಒಂದೈತಿ. ನಾವ್ ಯಾರೇ ಎಟ್ಟಾರೆ ಸುಳ್ಳು ಹೇಳಲ್ಬೇಕ. ಪ್ರತಿಯೊಂದು ಮನುಷ್ಯಾಗ ಆತ್ಮ ಸಾಕ್ಷಿ ಅನ್ನೋದು ಒಂದೈತಿ. ನಿಮಗೆ MB ಪಾಟೀಲ್ ಜೋಡಿ ಭೇಟಿ ಆಗ್ಲಕ್ಕ ನಾ ಆಮದಾರ್ ಸಾಹೇಬ್ರ ಜೋಡಿ ಬೆಂಗಳೂರಿಗೆ 2 ಸಲ ಹೋಗಿದ್ದ, ಬಿಜಾಪುರಕ್ಕೆ 2 ಸಲ ಹೋಗಿದ್ದೇವ್ರಿ ಸಾಹೇಬ್ರ. ನಿಮ್ ಮನೆಗೆ ನಾವೆಲ್ಲ ಬಂದಿದ್ದೆವು. ಆಮದಾರ್ ಸಾಹೇಬ್ರ ನಮ್ಮನ್ನು ಕೆಲವೊಂದು ವೈಯಕ್ತಿಕ ಪ್ರಶ್ನೆ ಇರ್ತಿದ್ದೆವು, ಇಟ್ಕೊಂಡು ನಾವು ಬೆನ್ನ ಹತ್ತಿದ್ದೆವು. ಆಮದಾರ್ ಸಾಹೇಬ್ರಿಗೆ ವೈಯಕ್ತಿಕ ಪ್ರಶ್ನೆ ಕಿತ್ತ ನಮ್ ಜತ್ ತಾಲೂಕಾದ ವಿಕಾಸ ಆಗ್ಬೇಕು, ಸರ್ವಸಾಮಾನ್ಯ ಎಲ್ಲರಿಗೆ ಅದ್ರ ಉಪಯೋಗ ಆಗ್ಬೇಕಂತ ಹೇಳಿ ಪೈಲ ಅವ್ರು ಹೇಳಿದವ್ರು ನೀರಿನ ಕೆಲಸ ಪೈಲ ನಮ್ ಜತ್ ತಾಲೂಕಾಗ ನೀರು ಬರ್ಬೇಕಂತೇಳಿ ಕೆಲವೊಂದು ವಿರೋಧ ಪಾರ್ಟಿ ಅವ್ರು ತಿಂಗಳು ತೆಗಿತಿದ್ರು. ಈ ವರ್ಷ ಕರ್ನಾಟಕದಿಂದ ಬಂದು ಮಹಾರಾಷ್ಟ್ರದಿಂದ ಹಾಯಿಸಿ ಚಡಿಸೇರ್ತನ ನೀರು ಹೋಗ್ಯಾವ. ಇದು ನೀವೆಲ್ಲರೂ ಕಂಡಿರಿ. ಅಷ್ಟು ಮಳೆನೇ ನಮ್ಮ ಊರಾಗ ಆಗಿಲ್ಲ, ಬರೀ ಜಿಟಿ ಮಳೆ ಆಗ್ಯದ. ನಮ್ಮದು ಚಡಿಸೇರ್ತನ ನೀರು ಅದು ಇದು ನಿಮ್ಗೆಲ್ಲರಿಗೂ ಗೊತ್ತದ. ಬೋರ್ ನದಿ ಹರಿದದ. ಅದಕ್ಕೆ ಅವ್ರು ಏನಂದ್ರು, ಮುಂದಿನ ಸಲ ನೀರು ಕೊಡೋದದ, ಇಲ್ಲೇನು ನಮ್ದು ಬೌಂಡ್ರಿ ಅದ, ಎಲ್ಲಾ ಕಡೆದು ನೀರು ಹರಿಸುವಂಗ ಮಾಡ್ತೀನಿ ಅಂತ ಹೇಳ್ಯಾರ. ಅದ್ರ ಸಲುವಾಗಿ ನಾ ಅವರಿಗೆ ಧನ್ಯವಾದ ಹೇಳ್ತೀನಿ, ಆಭಾರ ಮಾಡಿಸ್ತೀನಿ. ಈಗ ನಾವೆಲ್ಲರೂ ಈ ವಿಕಾಸದ ಒಂದು ಇದಕ್ಕ ಪುರುಷರಿಗೆ ಪಾಣಿದಾರ ಆಮದಾರಿಗೆ ನಾವು ಮತ್ತೊಂದು ಚಾನ್ಸ್ ಕೊಡಬೇಕಾಗ್ಯದ. ಇನ್ಕ ಒಬ್ರು ಹೋಗ್ತಾ ಹೇಳಿದ್ರು ಇವ್ರದ್ದು 5 ವರ್ಷ ಆಮದಾರಿಕೆ ಬರೀ ಇರ್ತದ, 2 ವರ್ಷ ಕೊರೋನಾದಾಗ ಹೋಗೈತಿ, ಉಳಿತಟ್ಟು 3 ವರ್ಷ. 3 ವರ್ಷನಾಗ ತಮ್ಮ ಕೌಶಲ್ಯ ವಾಪರಿಸಿ ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಹೆಡ್ ತೆಳಗ ಅಂದ್ರ ಶಾಸನದೊಳಗೆ ಬರೀ ಆಮದಾರ ಫಂಡ್ ಅಷ್ಟೇ ಇರಂಗಿಲ್ಲ, ಈ ತರ ಫಂಡ್ ಇರ್ತಾವ. 45 ಫಂಡ್ ಅದ, 85 ಫಂಡ್ ಅದಾವ, ಕೆಲವೊಂದು ಯಾರು ಹೆಡ್ ಅದಾವ. ಅದನ್ನ ಅಭ್ಯಾಸ ಮಾಡಿ ಯಾವ ಹೆಡ್ ತೆಳಗ ನಿಯೋಜನೆ ಮಾಡಿ ಪ್ರತಿಯೊಂದು ಊರಿಗೆ 1 ಕೋಟಿ 1.5 ಕೋಟಿ 2 ಕೋಟಿ ಹಣ ಕೊಟ್ಟಾರ. ಹಿಂದಕ್ಕೆ ನಾವು ಕೆಲವೊಬ್ಬರಿಗೆ ಆರಿಸಿಕೊಟ್ಟಿದ್ದೇವೆ, ಇಲ್ಲ ನಂಗಿಲ್ಲ. ಆದ್ರೆ ಇದೇ ಖಾಸದಾರಿಗೇನೋ ಆರಿಸಿಕೊಟ್ಟಿದ್ದೆವು. ಸತ್ಯವಾಗಿ ಹೇಳ್ತೀನಿ, ಒಂದೇ ಒಂದು ಖಾಸದಾರ ಫಂಡ್ 10 ವರ್ಷ ಕೊಡ್ಲಾಕ ನಾವು ನಮ್ಗೊಂದು 2 ಜೋಡಿ ಚಪ್ಪಲ್ ಇರ್ದ ಅವ್ರ ಬದಿಗೆ. ಅಂತವ್ರಿಗೆ ಜನತಾ ಜಾಗ ತೋರಿಸ್ಯದ. ಈಗ ಸುಳ್ಳು ಹೇಳೋರಿಗೆ ಸಹಿತ ನೀವು ಜಾಗ ತೋರಿಸ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀನಿ. ಬರೋ 20 ತಾರೀಕಿಗೆ ಏನೊಂದು ಹಸ್ತದ ಮುಂದಿನ ಬಟನ್ ಒತ್ತಿ ನೀವೆಲ್ಲರೂ ವಿಕ್ರಮ್ ದಾದಾ ಅವರಿಗೆ ಮತ್ತೊಮ್ಮೆ ಆರಿಸಿಕೊಡ್ಬೇಕಂತೇಳಿ ವಿನಂತಿ ಅದ.
ಮತ್ತ ಇನ್ನೊಂದು ಅಲಿ ಕಡೆ ಏನು ಕೆಲವು ಜಾತಿಯ ಬಳಕೆ ಮತ್ತು ಹಣದ ಬಳಕೆ ಇದ್ರ ನಾವೆಲ್ಲ ಆರಿಸಿ ಬರ್ತಿದ್ದೇವೆ ಅಂತ ಅವ್ರೊಂದು ಬಿಂಬದ ಈ ಒಂದು ಸ್ವಾಭಿಮಾನ ಜನತಾ ರೊಕ್ಕಕ್ಕ ಮಾರಾಟ ಆಗುವುದಿಲ್ಲ ಅನ್ನೋದು ನೀವು ಎಲ್ಲರೂ ತೋರಿಸ್ಕೊಡ್ರಿ, ಅವ್ರ ಜಾಗ ಅವ್ರಿಗೆ ತೋರಿಸ್ಕೊಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ನಿಮ್ ಮೇಲೆ ನಂದು ಅತಿಶಯ ಭರೋಸದ, ನೀವೆಲ್ಲರೂ ವಿಕ್ರಮ್ ದಾದ ಸಾವಂತರಿಗೆ ಆರಿಸ್ಕೊಡ್ತೀನಿ ಅಂತ ಹೇಳಿ ನೀವೆಲ್ಲ ವಿನಂತಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇನ್ನು ಮುಂದಿನ ಭಾಷಣ ಕೊಟ್ಟಲಗಿ ಗ್ರಾಮದ ಸರ್ಪಂಚರಾಗಿರ್ತಕ್ಕಂಥ ಶಿವಣ್ಣ ತೆಲಿಯವರು ಮಾಡಬೇಕಾಗಿ ವಿನಂತಿ. ಮೊದಲಿಗೆ ಗ್ರಾಮ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ನಾಳೆ 20ನೇ ತಾರೀಕು ನಡೆಯಲಿರುವ ಜಾತಿ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆಗೋಸ್ಕರ ಮುಂದಿನ ಮುಖ್ಯಮಂತ್ರಿಗಳು ಹಾಗೂ ಇವತ್ತಿನ ಬೃಹತ್ ಸಚಿವರಾದಂತ MB ಪಾಟೀಲ್ ಸಾಹೇಬರಿಗೆ ನಮಸ್ಕರಿಸುತ್ತಾ ಹಾಗೂ ಚಟ್ ಮತಕ್ಷೇತ್ರದ ಅಧಿಕೃತ ಉಮೇದುವಾರರಾದಂತ ವಿಕ್ರಮ್ ದಾದ ಸಾವಂತ್ ಅವರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗುರು ಹಿರಿಯರಿಗೂ ಹಾಗೂ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಮುಖಂಡರಿಗೂ ವಂದಿಸುತ್ತಾ ನಾನು 2 ಮಾತು ಮಾತಾಡ್ತೇನೆ. ಏನ್ ಬಾಳ ಹೇಳುದಿಲ್ರಿ, ವಿಕ್ರಮ್ ದಾದನ್ ಸ್ವಭಾವ ಎಂತದೈತಂದ್ರ ದೇವ್ರ ಸ್ವಭಾವ ಇದ್ದಂಗೈತಿ. ಮತ್ತವ್ರ ಸ್ವಭಾವ ಎಲ್ಲರಿಗೂ ಗೊತ್ತೈತಿ, ಅದನ್ನ ಯಾರು ಹೇಳೋ ಕೊಳಂಗಿಲ್ಲ. ಎಲ್ಲ ಮೊಬೈಲ್ದಾಗ ಎಲ್ಲರೂ ನೋಡ್ರಿ, ವಿಕ್ರಮ್ ದಾದನ್ ಸ್ವಭಾವ ನೋಡಿ ಓಟ್ ಹಾಕೋದೈತಿ. ಒಂದ್ ಕೆಲಸ ಕಡಿಮೆ ಮಾಡ್ರೆ ಅವ್ರ ಸ್ವಭಾವ ದೊಡ್ಡದೈತಿ. ಆ ಉದ್ದೇಶ ಇಟ್ಕೊಂಡ ನಾಳೆ 20ನೇ ತಾರೀಕು ದಿನ ನೀವೆಲ್ಲರೂ ಕೈ ಚಿತ್ರಕ್ಕೆ ಓಟ್ ಹಾಕ್ಬೇಕು. ಕೈ ಚಿತ್ರ ಮುಂದಿನ ಬಟನ್ಕ ಒತ್ತಬೇಕು. ಮತ್ತ ಇನ್ನೊಂದ್ ಏನಾಗಿತ್ತು ನಿಮ್ಮದಂದ್ರ ನಮ್ ಜತ್ ತಾಲೂಕದವ್ರದು ಏನ ಬಿಗ್ತಾನ ಏನಾದ್ರು ನಮ್ ಕರ್ನಾಟಕ ಬಾರ್ಡರ್ದಾಗ ಆಗಿರಿ. ಆದ್ರ ಅಟ್ಪಾಡಿ ಖಾನಾಪುರ್ ಕೂಡ ಯಾರು ಬಿಗ್ತಾನ ಇಲ್ಲ. ನಮ್ ಜತ್ ತಾಲೂಕದವ್ರು ಅಟ್ಪಾಡಿ ಖಾನಾಪುರದವ್ರ ಬಿಗ್ತಾನ ಇಲ್ಲ. ಆದ್ರೆ ನಾವ್ ಕರ್ನಾಟಕದವ್ರ ಜತ್ ತಾಲೂಕದ ನಮ್ ಸಾಹೇಬ್ರು, ನಮ್ ಸೌದಿ ಸಾಹೇಬ್ರದಾರು, ಮುಂದೆ ಯಶವಂತರಾಯ್ ಗೌಡ್ರದಾರು, ಇವರೆಲ್ಲರೂ ನಿಮ್ ಜಾತ್ ತಾಲೂಕದ ಮ್ಯಾಗ ಈಗೂ ಆಶೀರ್ವಾದ ಐತಿ, ಮುಂದೂ ಆಶೀರ್ವಾದ ಇಟ್ಕೊತ ಹೋಗ್ತಾರ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ಅದೇ ರೀತಿಯಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದು ಪರರಿಗೆ ಕೊಟ್ಟಿದ್ದು ಕೇಟಿತನ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಎಂದು ಹೇಳುತ್ತಾ ಈ ಒಂದು ಕಳೆದ 5 ವರ್ಷದೊಳಗೆ ದಾದವರು ಏನು ನಿಮಗೆ ಕೆಲಸ ಕೊಟ್ಟಾರಲ್ಲ ಅದೊಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಬರುವಂತ ಹೇಳಿದವರು ತಾವೆಲ್ಲರೂ ವಿಕ್ರಮ್ ದಾದವರಿಗೆ ಮತದಾನ ಮಾಡಬೇಕಂತ ಹೇಳಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಪಾಲುದಾರ ಎಂಬ ವಿಕ್ರಮ್ ದಾದ ಸಾವಂತ್ ಅವರ ಒಂದು 4 ಮಾತುಗಳು ಕೇಳಿ. येणाऱ्या 20 तारखेला होणाऱ्या जत विधानसभेच्या निवडणुकीच्या पार्श्वभूमीवर आज ज्या मध्ये येत असताना या विचार मंचावर उपस्थित असणारे कर्नाटक राज्याचे आणि ज्यांनी या गडी भागाला पाणी देण्याचं काम जर कुणी केलं असेल तर ते कर्नाटक राज्याचे सन्माननीय मंत्री MB पाटील साहेब. आणि त्याचबरोबर या विचार मंचावर उपस्थित असणारे कर्नाटक राज्याचे महामंडळाचे अध्यक्ष सन्माननीय कांताताई मॅडम, या ठिकाणी उपस्थित असणारे ज्यांनी आत्ताच आपलं मनोगत व्यक्त केलं ते शेळके साहेब, या ठिकाणी उपस्थित असणारे आमचे सर्वच सन्माननीय व्यासपीठ आणि या व्यासपीठावर उपस्थित समोर उपस्थित असणारे सर्व आमचे या भागातून आलेले ಹೇಳ್ತೀನಿ या भागातून आलेले सर्वच आमचे मतदार बंधू भगिनी, खरं तर आज 6 वाजता प्रचार संपणार आहे. आणि बघा हा प्रचार संपत असताना आज आपल्या शेजारच्या राज्याचे सन्माननीय मंत्री MB पाटील साहेब येत आहेत. काय येतात की या पूर्व भागातील असलेले आमचे कन्नड भाषिक या लोकांना संबोधन करण्यासाठी येतात. ज्या पद्धतीने कर्नाटक राज्यातील काँग्रेसची सत्ता आणण्यासाठी
आज त्या राज्याचे प्रमुख प्रचारक म्हणून जर कोणी केला असेल तर हेच आमचे एम.बी. पाटील साहेब आहेत. की जी रणनीती आज त्या माध्यमातून केली की एकीकडे याच्या आधी कर्नाटकात सुद्धा ज्याने ज्या बीजेपीनं लोटस कमल म्हणून आपण राज्यात त्यांनी राबवून राज्याची सत्ता उलटवण्याचं काम सुद्धा त्यांनी केलं होतं. आज त्याच बीजेपीचं ऑपरेशन कमल ಮಾಡೋ की ज्या पद्धतीनं कर्नाटक राज्यात काँग्रेसची सत्ता आणली आणि त्या सत्तेच्या माध्यमातून आज ज्या काही 5 ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟಾರ ಕರ್ನಾಟಕ ಒಳಗೆ ನಿಮಗೂ ಗೊತ್ತಾರ ಯಾರು ಕೊಟ್ಟಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅದ್ರಾಗ ಎಲ್ಲಕ್ಕಿಂತ ಹೆಚ್ಚು ಭಾಗೀದಾರಿ ಯಾರ್ದು ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು. ಅದೇ ರೀತಿ ಈ ಮಹಾರಾಷ್ಟ್ರ ಮಹಾವಿಕಾಸ್ ಆಘಾಡಿ ಅದರ ಪ್ರತಿ ತಿಂಗಳ 3,000 ನಮ್ಮ ST ಎಲ್ಲ ಇಡೀ ಮಹಾರಾಷ್ಟ್ರ ತಿರುಗಾಡ್ಲಕ್ 100% ಮಾಫ್. ಅದೇ ರೀತಿ ನಮ್ಮ ಯುವಕ ಮಿತ್ರ ಮಂಡಳಿ ಯಾರು ಬೇಕಾದ ಅವರಿಗೆ 4,000 फुकट. आणि मग शेतकऱ्यांना ज्या शेतकऱ्यांच्या या दुष्काळी तालुक्यातल्या शेतकऱ्यांना सुद्धा आज 25 लाखापर्यंतचा इन्शुरन्स सुद्धा आपल्याला सगळ्यांना मिळणार आहे. आणि मग अशा पद्धतीची 5 ग्यारंटी जसं कर्नाटक मध्ये दिला त्याच पद्धतीनं येणाऱ्या काळात महाराष्ट्रात सुद्धा महाविकास आघाडीची सत्ता या निमित्तानं येणार. आणि मग सत्ता येत असताना या तालुक्यातला आमदार सुद्धा त्या विचाराचा पाहिजे का नको? बरोबर ना? मग मला सांगा ಇಲ್ಲಿ ನಾವು ವಿರೋಧದಾಗ ಇದ್ರು ಬರೀ ಎಷ್ಟು ಫಂಡ್ ಬಂದಾವ ನಮಗ. ನಮ್ಮಲ್ಲಿ ಜತ್ ತಾಲೂಕಾ ಬರಗಾಲ ಪ್ರದೇಶದ ಐಡೆಂಟಿಫಿಕೇಶನ್ ಇತ್ತು. ಈಗ 50% ಎಲ್ಲ ನೀರಾವರಿ ಆಗ್ಯಾರ. ಕರ್ನಾಟಕದಿಂದ ಬಿ ನಮಗ್ ತುಮಚಿ ಬಬಲೇಶ್ವರದಿಂದ ಬಿ ನೀರು ಬಂದದ. ಈ ಕಡೆ ಹೇಳ್ತೀನಿ ಈ ಕಡೆ ಮೈಸಾಳ ನೀರು ಬಂದದ. ಇಡೀ ಎಲ್ಲ ಪೂರ್ವ ಭಾಗದಾಗ ನೀರು ಬಂದು ನಮ್ಮ ವಾಟರ್ ಲೆವೆಲ್ ಮೇಲೆ ಬಂದದಿಲ್ಲ. ಇದಕ್ಕಿಂತ ಮೊದಲು ನಾವು 1100-1200 ಫುಟ್ ನೀರು ಹೊಡೆದಿದ್ದೇವೆ ಇಲ್ಲಿ ಚರ್ಮನ ಹೊಡೆದಿಲ್ಲ. ಈಗ 5 ವರ್ಷನ ಎಲ್ಲಿ ನಮಗೆ ಬೋರ್ ಗಾಡಿ ಕನ್ಸರ್ನ್ वाटोला 300-350 हिंग दगडला आग्याला. आणि म्हणूनच त्या कामाच्या जोरावरच मी आज दुसऱ्यांदा तुम्हाला मत मागायला आलोय की जे 5 वर्षाच्या कालावधीमध्ये 2 वर्ष कोरोनामध्ये गेले आणि प्रत्यक्षात काम करायला 3 वर्षच मिळाले. पण या 3 वर्षाच्या कालावधीमध्ये या जत तालुक्याचा चेहरा मोहरा बदलण्यासाठी सुद्धा काम केलेलं. आणि ज्या पद्धतीनं या प्रत्येक गावाला निधी देण्याचं सुद्धा काम झालेलं आहे. त्या प्रत्येक गावातील ज्या काही अडचणी असतील आमच्या शेतकरी बांधवांच्या MSEBच्या बाबतीत असतील, रस्त्यांच्या बाबतीत असतील, कृषीच्या बाबतीत असतील, अशा पद्धतीचं काम सुद्धा या निमित्तानं झालंय. गौरव बरे ಮಹಾರಾಷ್ಟ್ರ ವಿಧಾನಸಭಾ ಪಶ್ಚಿಮ ಮಹಾರಾಷ್ಟ್ರದ ಎಲ್ಲಕ್ಕಿಂತ ಜಾಸ್ತಿ ಪ್ರಶ್ನೆ ಮಾಡೋರು ಯಾರು ಅಂದಾರ ಅದಾನಂತ ನಾ ಇಲ್ಲಿ विक्रम सावंत अदानंत म्हणूनच म्हणतोय की ज्या पद्धतीनं या तालुक्यातल्या अडीअडचणी सोडवण्याचं काम केलं ಎಲ್ಲಕ್ಕಿಂತ महत्व होतो
ಒಂದು MLA ಆದ ನಂತರ ರಾಜ್ಯದ MLA ಇರ್ತಾನ. ಖರೆ ನಿಮ್ಮ ಆಮದಾರ ಹಿಂಗನ, ನಿಮ್ಮ MLA ಹಿಂಗನ ಕಿ ಮಹಾರಾಷ್ಟ್ರ ಒಳಗೆ ಬಿ ಸಂಬಂಧ ಅದ, ಮತ್ತೆ ಇಡೀ ಕರ್ನಾಟಕ ಬಿ ಸಂಬಂಧ ಅದ. ಎಲ್ಲೇ ನಮಗೆ ಯಾನ್ ಸಿಗ್ತಾವ ಅದು ತಗೊಂಡು ಬರ್ಲಾಕ ನಮ್ಮ ಎಲ್ಲಿ ನನ್ನ ಗುರು ಹಿರಿಯರಿ MB ಪಾಟೀಲ್ ಸಾಹೇಬ್ರು ಗಡ್ದು ಇಲ್ಲಿ ನೀರು ತಂದ. म्हणूनच म्हणतोय येणाऱ्या 20 तारखेला आपण सगळ्यांनी हाताच्या चिन्हापुढचं बटन दाबून या तालुक्याची दुसऱ्यांदा सेवा करण्याची संधी द्यावी आणि या तालुक्याचा चेहरा मोहरा बदलल्याशिवाय राहणार नाही हे या निमित्तानं आपल्याला सांगतो आणि थांबतो. जय हिंद, जय महाराष्ट्र. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇವತ್ತು MB ಪಾಟೀಲ್ ಸಾಹೇಬರು ಈ ಒಂದು ವಿಕ್ರಮ್ ದಾದವರ ಪ್ರಚಾರ ನಿಮಿತ್ತವಾಗಿ ಈ ಒಂದು ತಾಲೂಕಾದವರು ಬಂದಾರೆ. ಯಾಕಪ್ಪ ಅಂದ್ರ MB ಪಾಟೀಲ್ ಸಾಹೇಬ್ರ ಕೆಲಸ ನಾವು ಫಕ್ತ ಆನ್ಲೈನ್ ಮೇಲೆ ನೋಡಿದೆವು. ಆಗ ಒಂದು ಸಲ ಅಕಾಡಿ ಸಾಹೇಬ್ರ ಗೋಟೆ, ಗದ್ಯಾಳ, ಜೈನಾಪುರ, ಮಮದಾಪುರ, ನಿಂಗಳಳ್ಳಿ, ಗೆನ್ನೂರ, ಗೋಣಸ್ಗಿ ಪೌಡೇರ್ ಅದಾರ. ಒಂದ್ಸಲ ಹೋಗಿ ಬಂದೇವ್ರಿ, ಬರೀ ಆಗಲ್ ರಾತ್ರಿ ನಿಮ್ದೇ ಹೇಳ್ತೀರಿ ಅವರು. ಅದಕ್ಕ ಯಾವಾಗ ನಾವು ಹೋಗಿ ನೋಡೋಕ್ ಮುಂದೆ ನಮಗೆ ಅವ್ರ ಕೆಲಸದ ಮರಬು ತಿಳಿತು. ಯಾಕಂದ್ರ ಈಗ ಅವ್ರು ಹೇಳ್ಯಾರ ಹೋದ್ ಸಲ ಎಲ್ಲೆಲ್ಲಿ ನೀರ್ ಬಂದಾವ ಗೊತ್ತಿಲ್ಲ, ಈ ಸಲ ಇನ್ನ ಎಲ್ಲೆಲ್ಲಿ ಬರ್ತಾವ ನೀರ್ ಬರ್ತಾವ ಅಂದಾಗ. ಈಗ ನಾವು ನೀರಿಲ್ಲ ತೇಳ್ ಬಡ್ದಾಡ್ಲತ್ತಿದೆವು. ಇನ್ನು ಥೋಡೆ ದಿನದಾಗ ಯಪ್ಪ ನೀರ್ ಯಾಕಾರ ಬರ್ತಾವ ಅನ್ಸ್ಬೇಕಾಗ್ತದ. ಅಂತ ಕೆಲಸ ಮಾಡೋರು ಯಾರಿದ್ರು ನಮ್ಮ MB ಪಾಟೀಲ್ ಸಾಹೇಬ್ರು, ನಮ್ಮ ವಿಕ್ರಮ್ ದಾದ ಸಾವಂತ್ ಅವರು. ಕರ್ನಾಟಕದ ಮಧ್ಯಮ ಒಂದು ಮಂತ್ರಿ ಸ್ಥಾನವನ್ನು ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು ಒಂದು 4 ಮಾತುಗಳು ಮಾಡ್ತಾರೆ. ತಾವೆಲ್ಲರೂ ಭಕ್ತಿ ಭಾವದಿಂದ ಕೇಳಬೇಕಂತ ಹೇಳಿ ವಿನಂತಿ. ಮತ್ತು ಮಧ್ಯಮ ಎರಡೂ ಇರ್ಲಿ. ಜತ್ ವಿಧಾನಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮಹಾವಿಕಾಸ ಅಘಾಡಿಯ ಅಭ್ಯರ್ಥಿಯಾದಂಥ ಹಾಲಿ MLA ಆದಂಥ ಸಹೋದರ ವಿಕ್ರಮ್ ಸಾವಂತ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ನಮ್ಮಲ್ಲಿ ಕೌಶಲ್ಯಾಭಿವೃದ್ಧಿಯ ಸಂಸ್ಥೆಯ ಅಧ್ಯಕ್ಷರಾದಂಥ ಕಾಂತ ನಾಯ್ಕ್ ಅವರೇ, ಧನ್ಗರ್ ಸಮಾಜದ ನಾಯಕರಾದಂಥ ಶ್ರೀ ಸತೀಶ್ ಕುರಾಳ್ ಅವರೇ, ಶಿವಸೇನಾದ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಬಂಟೆ ದುದಾಳ್ ಅವರೇ, ಮಾಜಿ ಬಹುಲಾಗ್ನ ಚೇರ್ಮನ್ ಆದಂಥ ಶ್ರೀ ಸಿದ್ದಣ್ಣ ಅರಣಿ ಅವರೇ, ಪೀರುಮಹಳ್ಳಿ ಅವರೇ, ಶಿವಾನಂದ್ ಬ್ರೇಸ್ದಾರ್ ಅವರೇ, ಶಿವಾನಂದ್ ಕೊಟ್ಲಿಗೆ, ಶಿವಾನಂದ್ ತೇಲಿ ಅವರೇ, ಮಹಾದೇವ್ ಅಂಕಲ್ಗಿ ಅವರೇ, ಬಸವರಾಜ್ ಬಿರಾದರ್ ಅವರೇ, ಇವತ್ತು ಕಡೀ ದಿವಸ ನಾವು ಪ್ರಚಾರ ಬಹಿರಂಗ ಪ್ರಚಾರ 6 ಗಂಟೆಗೆ ಬಹಿರಂಗ ಪ್ರಚಾರ ಮುಗೀತು. ಇವತ್ತು ನನಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಪಶ್ಚಿಮ ಮಹಾರಾಷ್ಟ್ರದ ನನಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಸೀನಿಯರ್ ಅಬ್ಸರ್ವರ್ ಪುಣೆ, ಸತಾರ, ಕೋಲ್ಹಾಪುರ, ಶೋಲಾಪುರ, ಸಾಂಗ್ಲಿ. ಕಳೆದ 15 ದಿವಸದಿಂದ ನಾವು ಇಲ್ಲೇ ಇದ್ದೀವಿ. ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ, ಅದೇ ರೀತಿ ಶರದ್ ಪವಾರ್ ಅವರ ನೇತೃತ್ವದಲ್ಲಿ, ಉದ್ಧವ್ ಠಾಕ್ರೆ ಅವರ ನೇತೃತ್ವದಲ್ಲಿ ಏನು ಮಹಾವಿಕಾಸ ಅಘಾಡಿ ಅದ, ನಿಶ್ಚಿತವಾಗಿಯೂ ಕೂಡ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಈ ಮಹಾವಿಕಾಸ ಅಘಾಡಿಯನ್ನ ರಚನೆ ಮಾಡಿದ್ದೆ ಯಾಕೆ? ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಭದ್ರವಾಗಿರ್ಬೇಕು.
ಈಗ ನಮ್ಗ ವಿಕ್ರಮ್ ದಾದ ಹೇಳಕ್ ಬರ್ಲಿಲ್ಲ ನಮ್ದು ಆಪರೇಷನ್ ಕಮಲ ಅದು ಆಪರೇಷನ್ ಲೋಟಸ್ ಅಂದ್ರ MLA ನಿಂತ ಆರಿಸಿ ಬರೋದಲ್ಲಿರುವುದು ಕೆಲಸ. ಕರ್ನಾಟಕದಾಗ 2 ಸಲನೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದೈತಿ. 2 ಸಲ ಬಹುಮತದಿಂದ ಅಧಿಕಾರಕ್ಕೆ ಬಂದಿಲ್ಲ. ಮುಖ್ಯಮಂತ್ರಿ ಸರ್ಕಾರ ರಚನೆ ಮಾಡಿಲ್ಲ. ಹಿಂದಿನ ಬಾಗಿಲದಿಂದ MLA ಆರಿಸಿ ಬಂದಿರ್ತಾರಲ್ಲ ಬೇರೆ ಬೇರೆ ಪಾರ್ಟಿದಿಂದ, ಅವ್ರು 50 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಸರ್ಕಾರ ಕೇಳಿದ್ರೆ ತಮ್ಮ ಪಾರ್ಟಿಗೆ ಸೇರಿಸ್ಕೊಂಡು ಮಾಡಿದ ಕೆಲಸ ಇಲ್ಲಿನ ಮಹಾರಾಷ್ಟ್ರ. ಮೊದಲ ಆಪರೇಷನ್ ಕಮಲ್ ನಮ್ಮಲ್ಲಿ ಆಯ್ತು, ಆಮೇಲೆ ಆಪರೇಷನ್ ಕಮಲ್ ಈಗ ಮಹಾರಾಷ್ಟ್ರದಾಗ ಆಯ್ತು. ಇಲ್ಲಿನೂ ಕೂಡ ಶಿವಸೇನೆಯನ್ನು ಹೊಡೆದ ಶಿಂದೆ ಅವ್ರಿಗೆ ಸಿಂಬಾಲ್ ಕೊಡಿಸಿದ್ರು. NCP ಹೊಡೆದ ಅಜಿತ್ ಪವಾರ್ ಅವ್ರ ಕಡೆ ಸಿಂಬಾಲ್ ಕೊಡಿಸಿದ್ರು. ಆದ್ರೆ ಮಹಾರಾಷ್ಟ್ರ ಜನ ಬಹಳ ಜಾಗೃತ ಅದಿರಿ. ನೀವೇನು ಹಗರಿಲ್ಲ, ತಿಳ್ಕೊಂಡಿದ್ದೀರಿ. ನೀವೀಗ ಬಂದೈತಿ ಟೈಮ್. ಈ ಕರ್ದ ಕುಂಡ್ರಸಾಕ್ ನೀವು ರೆಡಿ ಆಗಿರಿ. ಯಾರು ಇವತ್ತು ಸಲ ಮೋಸ ಮಾಡ್ಯಾರ ಬಂದಾಗ ಚೂರಿ ಹಾಕಿದಾರ, ಶರದ್ ಪವಾರ್ ಅವ್ರಿಗೆ ಯಾರು ಚೂರಿ ಹಾಕಿದಾರ, ಅಜಿತ್ ಪವಾರ್ ಕಂಪನಿ ಅವ್ರಿಗೂ ಶಿಕ್ಷೆ ಕೊಡಕ್ ತಯಾರಾಗಿದ್ದೀರಿ. ಉದ್ಧವ್ ಠಾಕ್ರೆಗೆ ಯಾರು ಚೂರಿ ಹಾಕಿದಾರ ಅವ್ರಿಗೂ ಶಿಕ್ಷೆ ಕೊಡಕ್ ತಯಾರಾಗಿದ್ದೀರಿ. ಆಪರೇಷನ್ ಕಮಲ ಏನ್ ಮಾಡಿದಾರಲ್ಲ ಈ ಬಿಜೆಪಿ ಅವ್ರಿಗೆ ಶಿಕ್ಷೆ ಕೊಡಕ್ ನೀವು ತಯಾರಾಗಿರಿ. ಆಗಿದೆ ಇದು. ನಾನೊಂದು ಪಕ್ಕದ ಮಾತಾಡ್ತಂದ್ರೆ ನನಗ ಮಗ್ಗಲ್ಕನ ನಾನು ಕಳೆದ 5 ವರ್ಷದಿಂದ ನಿಮ್ಗೆ ನೀರು ಕೊಡತ್ತೀನಿ 27 ಹಳ್ಳಿಗೆ ತುಪ್ಚಿ ಬಬಲೇಶ್ವರ ಯೋಜನೆದಾಗ. ಯಾಕಂದ್ರೆ ನೀವು ನಮ್ಮವ್ರ ಪಾಪ ನೀವು ಅಲ್ಲಿ ನೋಡಿದ ಭಾಷೆ ನೋಡಿದ್ರೆ ಏನಪ್ಪ ಕರ್ನಾಟಕದವ್ರು ಸುಖವಾಗದಾರ, ನಾವೇನ್ ಪಾಪ ಮಾಡಿ ಅಂತೇಳಿ ನೀವು ಅಂತೇಳಿ. ಇಲ್ಲೇ ರೈತರು ಇಲ್ಲಿ ಜನ ನಮ್ಮವ್ರೆ, ಗಡಿ ಭಾಗ ಇದು ಅಂತೇಳಿ ಮಾನವೀಯತೆಯಿಂದ ದಿವಸ ನಾನು ನೀರು ಕೊಡ್ತಾ ಇದ್ದೀನಿ. ದಿವಸ ಈಗ 5 ವರ್ಷ 27 ಗ್ರಾಮ ಕೊಡೋದಲ್ಲ. ಈ ವರ್ಷ ನಾವು ಏನಮ್ ಚರ್ಚೆನಕ್ಕೆ ಬಿಟ್ಟಿದೀವಿ ಗೋಡೆ ಹೇಳೋದ್ ಮುಖಾಂತರ. ಇನ್ನೂ ಕೂಡ ನೀರು ಬಂದೈತಿ. ಈ ಗಬ್ರು ಅದಲ್ಲ ಕೆಲವು ಮಂದಿ ಆಗಲೇ ಹೇಳಿದ್ದ ತಿಕ್ಕೊಂಡಾಕ ಮಳಿದಿಂದ ನೀರು ಬಂದಿತ್ತಂತ. ಅಂದ್ರೆ ನಾ ಹೇಳಿದ್ ನಾನು ನಾಳೆ ಬಂದ್ ಮಾಡ್ತೀನಪ್ಪ, ಮುಂದಿನ ವರ್ಷ ಕೊಡಂಗಿಲ್ಲ, ಮಳಿ ನೀರು ತಗೋರಿ ಅಂದೆ. ಅದು ಅಕ್ಕ ಕೂತಿದ್ವಿ ನಾಳೆ ಒಬ್ಬಕ್ಕೆ ನಾಳೆ ಸಾವಿರ ಮಾಡಬೇಡಿ ಅಂದ್ಲಕ್ಕೆ. ನಾನು ಆಗಲೇ ತಗೊಂಡ ಆಗಿದ್ದು ಅವ್ರು ಮಾತಾಡಿದ್ರು, ನೀವು ಬಂದ್ ಮಾಡಿ ನಮಗೆ ನೀರು ಸೇರಿ ಅವ್ರು ಬಂದು ಇಬ್ಬರು ತಗೊಂಡು ಏನ್ ಮಾಡ್ತಿಲ್ಲ ಒಟ್ಟು ನಮ್ಗೆ ಗೊತ್ತೈತಲ್ಲ ಅಂದ್ರು ಅವ. ಈ ವಿಕ್ರಮ್ ಕಡಿಮೆ ನೀವು ಸಾಹೇಬ್ ಅದು ತುರ್ಚಿ ಬಬಲೇಶ್ವರದಲ್ಲಿ ಕೊಟ್ಟಿದ್ದೀವಿ. ಈಗ ಅದೊಂದು ನಿಮ್ಮ ಅರಕೆಯಲ್ಲಿ ಲಿಫ್ಟ್ ಒಂದೈತಿಲ್ಲ ಅದ್ರಾಗ ಒಂದು ತುಸು ಕೊಡ್ರಿ ಅಂತ. ಅಂದ್ರ ಅರಕೇರಿ ಜಾಲಗೇರಿ ಯತ್ನಾಳಕ್ಕ ನಡಬರ್ಕ್ ಒಂದು ಏರಿಯಾ ಹೋಗಿತ್ತು, ಅದಕ್ಕೂ ಕೊಟ್ಟಿದ್ದೀವಿ. ನಿಮಗೂ ನಾವು ಕೊಟ್ಟಿರಪ್ಪ ಕೊಟ್ಟಲಿಗೆ ಈಗ ಪಾಸ ಲಕ್ಷ್ಮಣ ಸೌದಿ ಸಾಕಾರದಂದ ಆಗಿದ್ದಿಲ್ಲಿ. MB ಪಾಟೀಲ್ ನೀರಾವರಿ ಯೋಜನೆ ತುಮಚಿ ಬಬಲೇಶ್ವರ ಇರ್ಬೇಕು, ಸರ್ಕಾರ ನಮ್ಮದೈತಿ. ಯಡಿಯೂರಪ್ಪ ಅವರು ಕೂಡಿ ಚಾವಿ ನಮ್ ಕೈಗಾರ, ನಾವು ನೀರ್ ಬಿಟ್ರ ಬರ್ತೈತಿ ಬಿಡ್ತೀವಿ. ಅದೇನ ರಾತ್ರಿ ನೀರ್ ಬಿಟ್ನಿ ಮುಂಜಾನೆ ಎಲೆಕ್ಷನ್ ಮುಗೀತು. ಲಕ್ಷ್ಮಣ ಸೌಕಾರ ಹೇಳಿದ್ರಿ ನಮ್ ಕೂಡ ಲಕ್ಷ್ಮಣ ಸೌಕಾರಿ ಸೌದಿ ಸಾಕಾರ ನಾವು ಅಂದೀವಿ. ಅವರು ಕರಿಬೇಕಾಗಿತ್ತು, ನೀವು ಮನಗಂಡ ರಂಗಿ ಇರ್ತಿತ್ತು ಇಲ್ಲಿ. ಸೌದಿ ಸಾಕಾರ ಮನಗಂಡ ರಂಗಿ ಇರ್ತೈತಿ. ಅವರು ಕೂಡ ಬಹಳ ಪ್ರಭಾವಿ ಜನಪ್ರಿಯ ದಿವಸ ಕೆಲಸ ಮಾಡೋರು. ನಾವು ಅವ್ರು ಬೇರೆ ಬೇರೆ ಪಾರ್ಟಿ ಆಗಿದ್ದೀವಿ. ನಮ್ದು ಅವ್ರದ್ದು ಗುಲ್ಮುರ್ಗಿ ನಡೀತಿತ್ತು. ಈಗ ನಾವು ಒಂದಾದೀವಿ. ನಮ್ ಕೂಡ ಅವರೊಬ್ಬರು ಇಲ್ಲಂದ್ರೆ ಜಾತಿ ಎಲೆಕ್ಷನ್ ಒಂದು ವಾರನೇ ಮುಗಿಸ್ಬಿಡ್ತಿದ್ದೇವೆ. ಒಂದು ವಾರದಾಗ ಮುಗಿಸ್ಬಿಡ್ತಿದ್ವಿ. ರಾತ್ರಿ ನೀರು ಬಿಟ್ಬಿಟ್ಟು ಮುಂಜಾನೆ ನೀರು ಬತ್ತು, ಇಲೆಕ್ಷನ್ ಮುಗೀತು. ಆಮ್ಯಾಗ ಲಕ್ಷ್ಮಣ ಸೌಕಾರ ನಮ್ಗೆ ಸುಳ್ಳೇ ಮಾತ್ರ ಭಾಷಣ ಮಾಡಿದ್ರಿ ಮರ ಚಾವಿ ನಮ್ ಕೈಗೆ ಅಂದಿದ್ರು ತಪ್ಪಾಯ್ತು, ನೀವು ಗದ್ದಕ್ಕೆ ಹಾಕಿದ್ರಿ ಅವರು ಗದ್ದಲ ಮಾಡಿದ್ರಿ ಅಂತ ಹೇಳಿ. ಈ ನರೇಂದ್ರ ಮೋದಿ ಅವರು ಹೇಳ್ತಾರೆ 2014 ದೊಡ್ಡವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ದೊಡ್ಡವರು. ಇನ್ನ ಪ್ರಧಾನಮಂತ್ರಿ ಆಗಿದ್ದಾನೆ 14 ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲ ಎಲ್ಲಾ ಮುಖಪುಟ ಮ್ಯಾಗ ಎಲ್ಲಾ ಪೇಪರ್ದಾಗ ನಿಮ್ ಸಕಾಲ, ತರುಣ ಭಾರತ, ಪುಡಾರಿ, ಮತ್ತೆ ಯಾವ್ದಪ್ಪ ಪೇಪರ್ ಲೋಕಮತ ಎಲ್ಲ ಮುಂದಿನ ಪೇಜ್ನಾಗ ಹೆಂಗ ಒಂದ್ ದೊಡ್ಡ ಪೈಪ್, ಆ ದೊಡ್ಡ ಪೈಪ್ ಕೈ ಇರ್ತದ. ನಾ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಇಷ್ಟು ದೊಡ್ಡ ಪೈಪ್ ಲೈನ್ ನೀರಾವರಿ ಮಾಡಿದೀನಿ. 7 ಫೂಟ್ ಒಂದ್ ದೊಡ್ಡವ್ರು ಎದ್ದಿರ್ತಾರೆ 7 ಫೂಟ್ ಹಾಕತಿಲ್ಲ.
60 ಫೂಟ್ 7 ಫೂಟ್ ಇಂಥದ್ದು ಮಾಡಿ ನಾನು ಒಂದು ಭಾರತ ಪ್ರಧಾನಮಂತ್ರಿ ಆದ್ರ ಇನ್ನೆಲ್ಲ ಮಾಡ್ತೀನಿ ಅಂತೇಳಿ ಅವ್ರು ಮುಖ್ಯಮಂತ್ರಿದ 7 ಫೂಟ್ ಮಾಡ್ಯಾರ. ಮಹಾರಾಷ್ಟ್ರದವುದು ಗುಜರಾತ್ ಚೀಫ್ ಮಿನಿಸ್ಟರ್ದಾಗ ಮುಂದೆ ಪ್ರಧಾನಮಂತ್ರಿ ಆಗ್ಯಾರ. ನಾ ಸಣ್ಣವಲ್ಲ ಮಜ್ಜುಕ್ಕಿದ್ದ ಬಿಜಾಪುರದವ್ರು. ನಮ್ದು ತುರ್ಚಿ ಮೊಬೈಲ್ ಏನಿಗೆ 20 ವಾಳಿ ನೀರು ಕೊಡ್ತೀವಲ್ಲ ನಮ್ ಪೈಪ್ ಎಟ್ಟ 13 ಫೂಟ್. ಒಬ್ಬರು ನರೇಂದ್ರ ಮೋದಿ ಮ್ಯಾಗ ಇನ್ನೊಬ್ರು ನರೇಂದ್ರ ಮೋದಿ ಯಾವ ಡಬಲ್ ಅಟ್ಟಕರಿಂದ ತಂದ್ರೆ ಮಕ್ಕಳ ಕಿಲೋಮೀಟರ್ 7 ಫೂಟ್ 3 ನರೇಂದ್ರ ಮೋದಿ ಪೈಪ. ಆಮೇಲೆ ಒಂದ್ HP ಅಂತ ಗೊತ್ತದನ್ರಿ ಈ ಮಾರಿ ಸೌಕರ್ಯ ಆಗ್ತದ 11,500 HP ಒಂದು ಮೋಟರ್ ಅದ 16,500 HP ಎಲ್ಲಾ ಕೂಡಿದ್ರೆ 1,16,000 HP ಮೋಟರ್. ಇನ್ನು 5 HP 10 HP ಇರ್ತಾವ ಮೋಟರ್ಗಳು. ನಮ್ದು ಎಷ್ಟು 1,16,000 HP ಮೋಟರ್ 16,000 HP ಮೋಟರು 8-9 ಮೋಟರ್ ಅದಾವ ನಮ್ಮವು. ಅದು ದೊಡ್ಡವರು. ಈಗ ಹೇಳತ್ತೀನಿ ಅಲ್ಲಿಂದ ಈಗ 27 ಹಳ್ಳಿ ನೀರಿನ ಸಂಕ ತಿಕ್ಕೊಂಡು ನೀವೆಲ್ಲ ನೀರು ಕೊಡತ್ತಿದ್ವು. 5 ಸಲ ಒಂದ್ ಸ್ವಲ್ಪ ಜಾಸ್ತಿ ಹರಸಿ ವಿಕ್ರಮ್ ಸಾವಂತ್ ಬಂದ್ ಗಂಟೆ ಬಿದ್ದ ಮ್ಯಾಗ ನಮ್ಮಲ್ಲಿನೂ ಕೂಡ ಚರ್ಚೆದವ್ರು ಬಂದ ಪೋರಿ ಹೇಳಕ್ ನೀರು ಕೊಟ್ಟು ಚರ್ಚೆ ಬಂದು ಭೀಮಾ ನದಿಗೆ ಹೋಗಿ ಕುಡಿಯಾವ ನೀರು ಬಂದು ಇದು ಗಬರುಗಳು ತುಸು ಮಂದಿ ಅದಾರಲ್ಲ. ಯಾವಾಗಾದ್ರೂ ಕೂಡ ಮನುಷ್ಯ ಗಾಳಿ ಬೇಕಂತ ಗಾಳಿ ಬೇಕು ಬದುಕಾಕ ಒಂದು ನೀರು ಬೇಕು. ಮನುಷ್ಯ ಸಹಾಯ ಹೊತ್ತಿಗೆ ಏನಂತಾನ ಬಾಯಾಗ ಬಂಗಾರ ಹಾಕತಾನ ಬಾಯಾಗ ನೀರು ಹಾಕತಾನ. ಆಗ ಯಾರೋ ತಿಳ್ಕೊಂಡಾಗ ಇಬ್ರು ಪ್ರಚಾರ ಮಾಡ್ತಿರುತ್ತೆ ಮಳೆ ನೀರು ಬಂದಾಗ ಆಗ್ತಿರುತ್ತೆ. ಅಲ್ಲ ಮಳೆ ನನ್ನ ಹೇಳಿದ್ದು ಬಂದ ಮಾಡ್ತೇನೆ ಅಕ್ಕ ಇಲ್ಲ ಪಾಪಕ್ಕೆ ಸಾವಿರ ಮಾಡಬೇಡ್ರಿ ಅವ್ರ ಸಲ ನಮಗೆ ಬಿಡ್ತೈತಿ ಇರುತ್ತೆ ಸುಡಿರ್ತಾವ ಅಂತ ಅವ್ರು ಸುಮಾರು ಮಂದಿ ಉಂಡಿಸತ್ತೆ. ಅಷ್ಟೇ ಅಲ್ಲ ಮುಂದಿನ ಸಲ ಈಗ ಚರ್ಚೆ ಎತ್ಮೇಲೆ ಅವ್ರಿಗೆ ನಮ್ಗೆ ಇರ್ತೈತಿ ಕಂದಬೈ ನಮ್ ಬೋಸ್ಲಿ ಅಲ್ಲ ನಮ್ ಊಟಾಯಿ. ಈಗ ತಿರುಗುಂದಿ ಅಕ್ವಾಡ್ಯಾಕ್ನಿಂದ ನಾಳೆ ನಮ್ಮ ಪಾರ್ತಿ ಇಂಚಿಗೇರಿ 2 ಕೆರೆಗಳು, ಗುಂದುವಾನ್ 2 ಕೆರೆಗಳು, ಜಿಗ್ಜಿಂಗಿ ಕೆರೆ, ಸಿಗಣಾಪುರ, ನಂದರ್ಗಿ ಎಲ್ಲಾರು ಕೂಡಿ 16 ಕೆರೆಗೆ ಬರ್ತಾವ. ಚರ್ಚನೆ ಅಲ್ಲಿಂದ ನೀರು ಕೊಡ್ತೀನಿ ನೀವು ಎಲ್ಲ ನಮ್ಮವರೇ ಇದೀರಿ. ಯಾಕಾಗಿ ಮಾಡ್ತೀವಿ ಈಗ ಒಂದ ನೋಡಿಲ್ಲ 3 ಕಡೆ ನೀರು ಕೊಡ್ತೀವಿ ಅದ್ರ ನಿಮ್ದು ಆಗ್ತೈತಿ ಮೈಸಾಳ ಯೋಜನೆ. ಅದನ್ನು ಪ್ರಯತ್ನ ಮೈಸಾಳ ಯೋಜನೆ ಆಗುತ್ತಾರ ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಗಟ್ಟಿ ಬಿಡ್ಬೇಡ ಅಲ್ಲ ಇವು ಗೊಬ್ಬರಗಳು ಬೆಳಿಕೆ ಅದ ನೀವು ಮಹಾರಾಷ್ಟ್ರದವ್ರು. ನಮ್ಗೆ 2 TMC ನೀರು ಕೊಂಡು ರೊಕ್ಕ ತಗೋತಿದ್ರಿ ನೀವು. ನಮ್ದು ಕರೆಂಟ್ ಖರ್ಚು ಹೆಚ್ಚಾಗತಿ ಇನ್ನು ಓವರ್ ಫ್ಲೋ ಮಾಡಿ ಬಿಡಾಕ ನಮ್ ಸೋಮವಾರ ಸರ್ಕಾರ ಇಲ್ಲಿ ಎಷ್ಟು ಕರೆಂಟ್ ಬಿಲ್ ಹಾಕುತ್ತಂದು 16,000 HP ಮೋಟರ್ ಅಲ್ಲ. ನಾವು ನಿಮ್ಗೇನು ಲೆಕ್ಕ ಕೇಳಿ ಬಿಲ್ ಕೇಳಿವನು ನೀವು 1 TMC ಇರ್ತಂತ ಹೇಳಿ 2 TMC ನೀರು ಕೂಡ ರೊಕ್ಕ ಗೊತ್ತಲ್ಲ ಇನ್ನು ಮುಂದೆ ಇಸ್ಕೋಬಾರ್ರಿ. ಸುಮ್ಮನೆ ಈಗ ಅದು ಖಾಯಮ ಮಾಡೋದು ಜೀವನ ಖಾಯಂ ತರ ಏನ್ ಮಾಡೋದು ಅಂದ್ರೆ ಮಹಾರಾಷ್ಟ್ರದವ್ರಿಗೆ ಬ್ಯಾಸಿಗೆಯಾಗ 3 TMC ನೀರು ಕೊಡ್ರಿ. ಅದನ್ನೂ ಈಗ ನಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ನಾನು ಗಲಗಲಿ ಬ್ಯಾರೇಜ್ ಹತ್ರ ಮಾಡ್ಬಿಟ್ಟೀನಿ. ನಮ್ಮ ಆತನೇ ನಮ್ಮ ಹಿಪ್ಪರಿಗೆ ಬ್ಯಾರೇಜ್ದಿಂದ ನಮ್ದು ಗಲಗಲಿ ಬ್ಯಾರೇಜ್ ತನ 6 TMC ನೀರು ನಿಂದಿರ್ತಾವ. ಅದಕ್ಕೆ 3-4 ವರ್ಷ ನಿಮಗೆ ನಾವು ಮಹಾರಾಷ್ಟ್ರದವ್ರು ಮಾತಾಡಿಸಿ ಇಲ್ಲ ನಮ್ಗೆ ಗರ್ಜೆ ಇಲ್ಲ ನಮ್ದು. ಅದಾಗಿನೂ ಕೂಡ 3 TMC ನೀರು ನಮ್ಗೆ ಕೊಡಕತ್ರಿ ಬ್ಯಾಸ್ಗ್ಯಾಗ. ಮತ್ತೆ ನಿಮಗೆ ಎಷ್ಟು ಬೇಕು ಜೊತೆಗೆ 2 TMC ಬೇಕು 3 TMC ಬೇಕು. ನಮ್ ತುಪ್ಚಿ ಬೊಬ್ಲೇಶ್ವರ ನಾ ತುಸು ಖರ್ಚು ಮಾಡಿ ತಿಳ್ಕೊಂಡಿದ್ದೆ. ಅದಕ್ಕೆ ಒಂದು ಯೋಜನೆಗೆ ಬರೇ ಬೊಬ್ಬಲ್ ತಿಕ್ಕೋಟ ಒಂದು ಹೋಗ್ಲಿ ಮಕ್ಕಳಿಗೆ ಸಾವಳಿಗೆ ಅವ್ರಿದ್ರು ಪಾಪ ಅವ್ರು ಓಟ್ ಕೊಡ್ನತ್ತ ಸಾವಳಿಗೆ ಒಂದು ಹೋಗ್ಲಿ. ಒಂದ್ 70-80 ಹಳ್ಳಿ 70-80 ಹಳ್ಳಿಗೆ ಎಷ್ಟು ಖರ್ಚು ಮಾಡೀನಿ 3,600 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು. 3 ಮೋದಿ ಪೈಪ್ ಅಲ್ಲಿಂದ ನೀರು ಕೊಡ್ತೀನಿ.
ಮಾಡಿತ್ತು ಸಹ 3 TMC ಮತ್ತು ಅದ್ರಾಗ ನಮ್ಮ ತುರ್ಜಿ ಬಬಲೇಶ್ವರ ಲೈನ್ನಿಂದ ನಿಮಗೆ 2-3 TMC ನೀವು ಕಟ್ತಗೊಳತ್ರಿ. ಮಳೆಗಾಲದಾಗ ನಾವು ಕೊಡ್ತೀವಿ. ಇವತ್ತು ಮುಂಜಾನೆ ಮಾತ್ರ ನಾವು ತುರ್ಚಿ ಬಬಲೇಶ್ವರ ಚಾಲು ಮಾಡಿವಿ 5:55 ಇವತ್ತು ಮೋಟರ್ ಚಾಲು ಆಗ್ಯದ. ಇವತ್ತು ಇನ್ನೊಂದು ಈಗ ಇಮಿಡಿಯೇಟ್ ಆಗಂಗಿಲ್ಲ, ಒಂದು 15 ದಿವಸ ಬಿಟ್ಟು ನೀರು ಕೊಡ್ತೀವಿ. ಇನ್ನೊಂದು ದಿವಸ ನೀರು ಕೊಡ್ತೀನಿ ನಿಮ್ಗೆ 15 ದಿವಸ ಬಿಟ್ಟು. ರಾಜಿ ಮಾತಾಡಿ ಕೊಡ್ತೀನಂತ ಅದಕ್ಕೆ ಬಂದ್ಕೊಂಡು ಈಗ ಹೇಳಿ ನೋಡ. ಇವತ್ತು ಇರೋಂಗೇನು ಸುಳ್ಳು ಹೇಳಂಗಿಲ್ಲ. 5 ಗಂಟೆ ತೋರಿಸ್ಬಿಡ್ಲ. 5:55 ಮೋಟರ್ ಚಾಲು ಮಾಡಿದ್ರು. ಬರೋಬ್ಬರ 5:55 ಮೋಟರ್ ಚಾಲು ಮಾಡಿದ್ವಿ. ಅದು ನಿಮ್ಗೆ ತಡ ಆಕೈತಿ. ಸುಮ್ಮನೆ ಸುಳ್ಳು ಹೋಗ್ಬಾರ್ದು. ಮತ್ತೆ ಇಲೆಕ್ಷನ್ ನಾಳೆ ಬರ್ತಾನಿರತ್ತೆ. ಅದೇನೇ ಇರಲಿ, ಆ ಎಲ್ಲ ಇದರಿಂದ ನಿಮ್ಗೆ ಮೈಸಾಳ ಯೋಜನೆ ಆಗುತ್ತಾನ. ಈ ಭಾಗದ ರೈತರಿಗೆ ಮಾನವೀಯತೆಯ ಧರ್ಮದಿಂದ ನಮ್ಮವರೇ ಇದೆ. ಯಾಕಂದ್ರೆ ಮೊದಲು ನಾವು ಎಲ್ಲ ಬಿಜಾಪುರ, ಬೆಳಗಾವ, ಧಾರವಾಡ, ಕಾರವಾರ 4 ಹಳಿ ಮುಂಬೈ ಪ್ರಾಂತದಾಗ ಇದ್ದೀವಿ ನಾವು. ಈಗ ಏಕೀಕರಣ ಆದ್ರೆ ನಾವು ಕರ್ನಾಟಕ ಆಗಿದ್ವಿ, ಮಹಾರಾಷ್ಟ್ರ ಆಗಿದ್ವಿ. ಇಲ್ಲಿ ಹುಟ್ಟಿರೋದು ಮಹಾರಾಷ್ಟ್ರ ಆಗಿವಿ, ನಾವು ಹುಟ್ಟಿರೋದು ಕರ್ನಾಟಕ ಆಗಿವಿ. ರೈತರು ಜನ ಎಲ್ಲ ಒಂದಲ್ಲ. ಅದಕ್ಕೆ ನನ್ನ ಧರ್ಮ. ಇನ್ನು ಹೆಚ್ಚಿಗೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಕರ್ನಾಟಕದಾಗ 56,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ವಿ. ಮೊನ್ನೆ ಬೋಗಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅನಾಹುತ ಬಂದೈತಿ. ಅಡ್ವರ್ಟೈಸ್ಮೆಂಟ್ ಮಾಡಿ ಸುಳ್ಳು ಹೇಳ್ತಾರೆ. ಅದಕ್ಕೆ ತಿರುಗಿ ಉತ್ತರ ಕೊಟ್ಟಿವು. ಇನ್ನೇನು ಲಾಡ್ಕಿ ಬೈನಾ ಏನೋ ಐತಲ್ಲ ಸ್ಕೀಮ್ ಇದೆ. ಲಾಡ್ಕಿ ಬೈನಾ ಸ್ಕೀಮ್ ಇದು ನಮ್ಮದು ನೋಡಿ ಮಾಡ್ಯಾರ ಇವ್ರೆ. ಮೊದಲು ನಾವು ಮಾಡಿದವ್ರು. ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಕುಟುಂಬಕ್ಕೆ 2,000 ರೂಪಾಯಿ ಕೊಡ್ತಿದ್ವಿ ನಾವು. ಅದು ನೋಡಿದ್ರು ಲಾಡ್ಕಿ ಬೈನಾ ಮಾಡ್ಯಾರ. ನಮ್ದು ಇವರು ಕಾಪಿ ಮಾಡ್ಯಾರ ಗಬರುಗಳು. ಮತ್ತ ನರೇಂದ್ರ ಮೋದಿ ಬೈತಾರೆ ಗ್ಯಾರಂಟಿ ಕೊಡೋದ್ರಿಂದ ರಾಜ್ಯ ದಿವಾಳಿ ಆಗ್ತದ ಅಂತ. ಮತ್ ನೀ ಯಾಕೆ ಗ್ಯಾರಂಟಿ ಕೊಡತ್ತೀರಿ? ನೀವು ಗ್ಯಾರಂಟಿ ಕೊಟ್ರ ದಿವಾಳಿ ಆಗಂಗಿಲ್ಲ, ನಾವು ಕೊಟ್ರ ದಿವಾಳಿ ಆಗ್ತದ. ರೈತರ ಸಾಲ ಮನ್ನಾ ಮಾಡಿದ್ರೆ ಅವ್ರಿ 16 ಲಕ್ಷ ಕೋಟಿ ಅದಾನಿ ಮತ್ತು ಅಂಬಾನಿ ಉದ್ಯೋಗಪತಿಗಳ ಸಾಲ ಮನ್ನಾ ಮಾಡ್ಯಾರ. ರೈತರದ 4-5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಏನಕ್ಕೆ ಅವ್ರಿಗೆ? 4 ಲಕ್ಷ ಆಗಂಗಿಲ್ಲ, 1 2 ಲಕ್ಷ ಕೋಟಿ. ಮನಮೋಹನ್ ಸಿಂಗ್ದಾಗ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ನಾವು, ಮಾಡಿದ್ವಿ. ಈ ಮೋದಿ ಗ್ಯಾರಂಟಿ ಹೆಂಗದವು? ವಿದೇಶದಾಗ ಕಪ್ಪು ಹಣ ಐತಿ ಸ್ವಿಟ್ಜರ್ಲ್ಯಾಂಡ್, ಅದೆಲ್ಲ ತಂದು ಅಕೌಂಟ್ಗೆ 15 ಲಕ್ಷ ಯಾವಾಗ ಹೇಳಿದ್ರಪ್ಪ? 2014 ಬಂದು 15 ಲಕ್ಷ ನಿಮ್ಮ ಅಕೌಂಟಿಗೆ ಬಂದೈತಲ್ರಿ. ಮತ್ತ ಜಾಡ್ರ ಬಾಬುಲ ಬಂದೈತಿ ಅಂತ ಹೇಳಿದ್ರು. ನನಗೆ ಅಕೌಂಟ್ ಚೆಕ್ ಮಾಡಿವಿ, ನೋಡ್ರಿ ಅಕೌಂಟ್ ಸ್ವಲ್ಪ ತೆಗೆದು ನೋಡ್ರಿ, ಪಾಸ್ಬುಕ್ ನಾಗ ಬಂದಿರ್ಬೇಕು. ಎಲ್ಲಿಂದ ಬರ್ತದೆ? 15 ಪೈಸೆ ಬಂದಿಲ್ಲ. ವರ್ಷ 2 ಕೋಟಿ ಉದ್ಯೋಗ 10 ವರ್ಷ ಆಯ್ತು ನಮ್ಮ ಯುವಕರು ಕಾಯಕತ್ತಾರ. ಪ್ರತಿ ವರ್ಷ 2 ಅಂದ್ರೆ 10 ಗುಂಟ್ಲೆ 2 8 ಆಯ್ತು. 20 ಕೋಟಿ ಎಲ್ಲದ ಉದ್ಯೋಗ ಬಂದವನಪ್ಪ ನಿಮ್ಗೆ. ಯಾರಿಗ್ರೆ ಬಂದಿರ್ಬೇಕು ನೋಡ್ರಿ, ಮನೆಗೆ ಬಂದಿರ್ಬೇಕು. ನೌಕರಿ ಲೆಟರ್, ಅಪಾಯಿಂಟ್ಮೆಂಟ್ ಲೆಟರ್ ಬಂದಿರ್ಬೇಕು, ಇಂಟರ್ವ್ಯೂ ಬಂದಿರ್ಬೇಕು. ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಡಬಲ್ ಆಗ್ಲಿಲ್ಲ. ಸೋಯಾಬೀನ್ ಕತಿ ಏನೈತೆ ನಮ್ದು? ಈಗ ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತಾವು ಅಂತ ಹೇಳಿದ್ರು. ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತಾವು. ಪೆಟ್ರೋಲ್ ರೇಟ 64 ರೂಪಾಯಿ ಇತ್ತು, ಈಗ ಎಷ್ಟಾಗ್ಯದಪ್ಪ? 104 108 ಆಗ್ಯದ. ಡೀಸೆಲ್ ರೇಟು 50 ರೂಪಾಯಿ ಇತ್ತು, 95 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 414 ರೂಪಾಯಿ ಇತ್ತು, ಈಗ 11 ರೂಪಾಯಿ ಆಗ್ಯದ. ಉಣು ಎಣ್ಣೆ 50 ರೂಪಾಯಿ ಇತ್ತು, 150 ರೂಪಾಯಿ. ಅಚ್ಚೇ ದಿನ. ಅದಕ್ಕೆ ನಮ್ಮ ಮುಸಲ್ಮಾನರು ಹೇಳ್ತಾರಲ್ಲಿ
मोदीजी आपका मुसलमान के उत्तर भारत में मंदिर आता मोदीजी आपका अच्छे दिन आप वापस ले लो निम वाले दिन वापस तगोरी आप आने से पहले जो बुरे दिन थे बुरे दिन लौटा दो समझ में आता आपको ಅಂದ್ರೆ ಮೋದಿ ಅವರ ನೀವು ಒಳ್ಳೆ ದಿನ ಬಂದಾಗ ಹೇಳಿರಲ್ಲ ಅಚ್ಚೆ ದಿನ ವಾಪಸ್ ತಗೋರಿ ನೀವು ಬರೋಕ್ಕಿಂತ ಮೊದಲೇ ನಮ್ಗೆ ಬುರೇ ದಿನ ಕೆಟ್ಟ ದಿನ ವಾಪಸ್ ಕೊಡ್ರಿ ಯಾಕಂದ್ರೆ ಕೆಟ್ಟ ದಿನದಾಗ ಪೆಟ್ರೋಲ್ 60 ರೂಪಾಯಿ ಇತ್ತು ಡೀಸೆಲ್ 50 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್ 414 ಇತ್ತು ಅಂತ ಹೇಳಕ್ ಬರ ಬರೀ ಸುಳ್ಳು ಹೇಳು ಈ ಮಹಾರಾಷ್ಟ್ರ ತಗೊಳ್ರಿ ನೀವು ಯಾರು ನಿಮಗೆ ಲೆಕ್ಕ ಹೇಳಿಲ್ಲ ಮಹಾರಾಷ್ಟ್ರದವ್ರು ನೀವು